ತುಂಬ ಜನ ಫಿಟ್ ಅಂದರೆ ಸಣ್ಣ ಆಗೋದು ಅನ್ಕೊತಾರೆ, ತುಂಬ ಜನ ಫಿಟ್ ಅಂದರೆ ಸಿಕ್ಸ್ ಪ್ಯಾಕ್ ಮಾಡೋದು ಅನ್ಕೊತಾರೆ, ತುಂಬ ಜನ ಫಿಟ್ ಅಂದರೆ ಸಪ್ಲಿಮೆಂಟ್ಸ್ ತೊಗೊಳೋದು ಅನ್ಕೋತಾರೆ. ನಾಟ್ ನೆಸರಿ, ಇಟ್ಸ್ ನಾಟ್ ಕಂಪಲ್ಸರಿ, ಯು ಆರ್ ವೇಸ್ಟಿಂಗ್ ಯುವರ್ ಮನಿ. ನೀವು ಸಿಗರೇಟ್ ಸೇರ್ತೀರಾ, ನೀವು ಎಣ್ಣೆ ಹೊಡಿತೀರಾ, ಅದು ಪಾಯ್ಸನ್ ಅಲ್ವಾ? ನೀವು ಅದನ್ನೇ ಹಾಕ್ತೀರಾ ಅಂದರೆ ಇದನ್ನ ಯಾಕೆ ಹಾಕಲ್ಲ? ಇಟ್ ಇಸ್ ಗೋಯಿಂಗ್ ಟು ಮೇಕ್ ಯು ಬೆಟರ್. ಪ್ರೋಟೀನ್ ಬೇಸ್ಡ್ ಮೊಸರು ಬರುತ್ತೆ, ಪ್ರೋಟೀನ್ ಬೇಸ್ಡ್ ಶೇಕ್ಸ್ ಬರುತ್ತೆ, ಪ್ರೋಟೀನ್ ಬೇಸ್ಡ್ ರೈಸ್ ಅಂತ ಬಂದ್ಬಿಟ್ಟಿದ್ದೀವಿ. ಅದು ನಾವು ಏನು ಆಹಾರ ಕೊಡ್ತೀವಿ ಅನ್ನೋದು ನಾವು ಎಷ್ಟು ಬೇಗ ಸಾಯ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಲ್ಲ. ಪ್ರೋಟೀನ್ ಒಂದು ಸ್ಕ್ಯಾನ್. ಇಫ್ ಯು ಆರ್ ಫಿಟ್ ಎಟ್ 60-65, 20s 30s ಅಲ್ಲಿ ನೀವು ಡೈಲಿ ಜಿಮ್ಗೆ ಹೋದಾಗ ನಿಮ್ಗೆ ಏನೂ ಗೊತ್ತಾಗಲ್ಲ. 45, 50 ಯುವರ್ ರೆಗ್ಯುಲರ್ ಥಿಂಗ್ ವಿಲ್ ಬಿಕಮ್ ಡಿಫಿಕಲ್ಟ್. ಈ ಡಯಾಬಿಟೀಸ್ ಅನ್ನೋದನ್ನ ರಿವರ್ಸ್ ಮಾಡ್ಬೋದಾ? ಅದು ನಿಜಾನ ಸುಳ್ಳ? ಇಟ್ಸ್ ಅನ್ಕ್ಯೂರಬಲ್, ಏನೂ ಮಾಡೋಕ್ಕಾಗಲ್ಲ. ಈ ಮೆಂಟಲ್ ಫಿಟ್ನೆಸ್ ಅನ್ನೋದು, ಫಿಟ್ನೆಸ್ ಈಸ್ ಫಾರ್ ಎನಿ ಏಜ್. ನಮ್ಮ ಬಾಡಿ ಏನಾದರೂ ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ನಿಮಗೆ ಅಸಹ್ಯ ಹೋಗೋದು ನೋಡೋಕ್ಕೆ ಅಂತ. ನಾಯಕ ವಿತ್ ವಿನಾಯಕ ಸೀಸನ್ 5ಕ್ಕೆ ಸ್ವಾಗತ. ಆ್ಯಕ್ಚುಲಿ ನಾನೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮದುವೆ ಆಗಿದ್ವಿ, ನಾನು ತುಂಬ ದಪ್ಪ ಇದ್ದೆ, ರಿಯಲಿ ಫ್ಯಾಟ್. ಯಾರೋ ಒಬ್ಬರು ಬಂದುಬಿಟ್ಟು ಕೇಳಿದ್ರು, ಏನೋ ಮಕ್ಕಳಾಗಿದೆಯಾ ನಿಮಗೆ ಅಂದರು. ಇಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಪಕ್ಕದಲ್ಲಿ ಒಬ್ಬರು ವೆರಿ ಸಾಲಿಡ್ ಮ್ಯಾನ್, ಫಿಟ್ ಆಗಿರೋರು ಬಂದ್ಬಿಟ್ಟು ನನ್ನ ಕಿವಿ ಹತ್ರ ಹೇಳಿದ್ರು, ಸರ್ ನೀವು ಏನು ಇವಾಗ ಇದ್ದೀರಾ ಅಲ್ಲ, ಅದೇ DNA ನಿಮ್ಮ ಮಗಳಿಗೆ ಕೊಡೋದು ನೀವು. ಇಫ್ ಯು ಆರ್ ಪ್ಲ್ಯಾನಿಂಗ್ ಅ ಕಿಡ್, ಫಸ್ಟು ಫಿಟ್ಟಾಗಿ ಆಮೇಲೆ ನೀವು ಮಕ್ಕಳು ಮಾಡ್ಕೊಳ್ಳಿ ಸರ್ ಅಂದರು. ಅವ್ರು ಹೇಳಿದ್ದು 1 ಸೆಕೆಂಡ್ ನನಗೆ ಎಷ್ಟು ತಲೆಗೆ ಹೊಡಿತು ಅಂದರೆ, ನೀವು ಏನು ಆಗಿದ್ದೀರಾ ಅದೇ ನಿಮ್ಮ ಮಕ್ಕಳಾಗೋದು. ಕರೆಕ್ಟ್. ಫಸ್ಟ್ 15 to 20 years is your basic building blocks of your life. And how you build around it defines the rest of your life ಅನ್ನೋದು ನನಗೆ ತುಂಬ ಚೆನ್ನಾಗಿ ಮನದಟ್ಟಾಯ್ತು ಅಲ್ಲಿ. ಅದೊಂದು ಸೈಂಟಿಫಿಕ್ ವೇಯಲ್ಲಿ ಹೇಳ್ತೀನಿ. ಎಸ್, ಅದು ಎಷ್ಟು ರಿಯಲ್ ಅಂದರೆ, ವೆನ್ ಐ ವಾಸ್ ಇನ್ ಕಾಲೇಜ್ 30-35 ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಫರ್ಟಿಲಿಟಿ ಹಾಸ್ಪಿಟಲ್ ಇರ್ತಾ ಇರಲಿಲ್ಲ. ಇವಾಗ ರೋಡ್ಗೆ ಒಂದೊಂದಿದೆ. ಐ ವಾಸ್ ಥಿಂಕಿಂಗ್ ಯಾಕೆ ಅಂತ. ದೆನ್ ಐ ರಿಯಲೈಸ್ ಪೀಪಲ್ ಆರ್ ಗೆಟಿಂಗ್ ಸೋ ಅನ್ಫಿಟ್, ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಕಿಡ್. ಯಾಕೆಂದರೆ ಐದರ್ ಮೇಲ್ ಸ್ಪರ್ಮ್ ಕ್ವಾಲಿಟಿ ಸರಿ ಇರಲ್ಲ, ಬಿಕಾಸ್ ಫಿಸಿಕಲಿ ತುಂಬ ಅನ್ಫಿಟ್ ಆಗಿರ್ತಾರೆ, ಆ್ಯಂಡ್ ಫೀಮೇಲ್ ಸೇಮ್ ಥಿಂಗ್. ಸೊ ಅವರು ಅಲ್ಟರ್ನೇಟ್ ವೇಸ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ದಟ್ ಈಸ್ ವೈ ಫರ್ಟಿಲಿಟಿ ಹಾಸ್ಪಿಟಲ್ ಎಲ್ಲ ಕಡೆ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ನೀವು ಎಲ್ಲೇ ನೋಡಿ, ಆಮೇಲೆ ಟ್ವಿನ್ಸು ಜಾಸ್ತಿ ಅಂದರೆ ವಿ ಕ್ಯಾನ್ ಸೆಲೆಕ್ಟ್ ನಾವು, ಮೇಲ್ ಬೇಕಾ ಫೀಮೇಲ್ ಬೇಕಾ ಟ್ವಿನ್ಸ್ ಬೇಕಾ ಅಂತ. ಇಟ್ಸ್ ಹ್ಯಾಪ್ನಿಂಗ್. ಫ್ಯೂಚರ್ ಇದೆ ಇವಾಗ, ಇನ್ಮೇಲಿಂದ ಹಿಂಗೆ ಇರುತ್ತೆ. ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಎ ಕಿಡ್, ಯು ಶುಡ್ ಬಿ ವೆರಿ ಫಿಟ್. ಆವಾಗ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಆ್ಯಂಡ್ ವಾಟ್ ಯು ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ ವಿಲ್ ಬಿ ಅಮೇಝಿಂಗ್. ಕ್ವಾಲಿಟಿ ವಿಲ್ ಬಿ ವೆರಿ ಗುಡ್. ಇವತ್ತಿನ ನಮ್ಮ ಭಾರತದ ಆರ್ಥಿಕ ಸಂಪತ್ತು ಅಂದರೆ 40 ವಯಸ್ಸಿನವರು. ಯಾಕಂದರೆ ದೇ ಹ್ಯಾವ್ ದ ಪವರ್ ಟು ಸ್ಪೆಂಡ್, ಅರ್ನ್ ಆ್ಯಂಡ್ ಸ್ಪೆಂಡ್. ದುಡ್ಡು ಕೊಟ್ಟರೆ ಒಳ್ಳೆ ಮನೆ ಸಿಗತ್ತೆ, ಕಾರ್ ಸಿಗತ್ತೆ, ಲಕ್ಸುರಿ ಸಿಗತ್ತೆ, ಫೆಸಿಲಿಟಿ ಸಿಗತ್ತೆ. ಬಟ್ ಆರೋಗ್ಯ ಸಿಗಬೇಕು ಅಂದರೆ ನೀವೇ ವರ್ಕೌಟ್ ಮಾಡಬೇಕು. ಕರೆಕ್ಟ್. ಸೊ 40ಸಲ್ಲಿ ಇವತ್ತಿನ ದಿವಸ ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ತುಂಬ ಜನ ಫಿಟ್ ಅಂದರೆ ಸಣ್ಣ ಆಗೋದು ಅನ್ಕೊತಾರೆ, ತುಂಬ ಜನ ಫಿಟ್ ಅಂದರೆ ಸಿಕ್ಸ್ ಪ್ಯಾಕ್ ಮಾಡೋದು ಅನ್ಕೊತಾರೆ, ತುಂಬ ಜನ ಫಿಟ್ ಅಂದರೆ ಸಪ್ಲಿಮೆಂಟ್ಸ್ ತೊಗೊಳೋದು ಅನ್ಕೋತಾರೆ, ತುಂಬ ಜನ ಫಿಟ್ನೆಸ್ ಅಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಅನ್ಕೋತಾರೆ. ಇದೆಲ್ಲ ಮಿತ್ಸ್. ಒಂದು 40 ಇಯರ್ಸ್ನಲ್ಲಿರೋನಿಗೆ ಅಥವಾ 35 to 45-50 ಐಡಿಯಲ್ ಫಿಟ್ನೆಸ್ ಅಂದರೆ ಏನು? ಹೌ ಡು ಯು ಕ್ವಾಲಿಫೈ ದಟ್ ಪರ್ಸನ್ ಟು ಬಿ ಫಿಟ್? ನಾನೇ ಬೆಸ್ಟ್ ಎಕ್ಸಾಂಪಲ್ಲು. 46ಅಲ್ಲಿ ಬಿಗ್ ಬಾಸ್ಗೆ ಹೋದೆ, ಆ್ಯಂಡ್ ಐ ವಾಸ್ ಕಂಪೀಟಿಂಗ್ ವಿತ್ 25 years old ಗೈಸ್ ಇನ್ ಟಾಸ್ಕ್. ನಾನು ಯಾವತ್ತೂ ಅವ್ರಿಗೆ ಕಮ್ಮಿ ಅನ್ನಿಸ್ಲೇ ಇಲ್ಲ. ಕಾಂಪಿಟೇಷನ್ ಕೊಡ್ತಾ ಇದ್ದೆ. ಐ ವಾಸ್ ಈಕ್ವಲ್ ಟು ದೆಮ್. ಸೊ ನಾವು ಜಿಮ್ಗೆ ಹೋಗೋದು ಜಸ್ಟ್ ನಾಟ್ ಟು ಶೋ ಯುವರ್ ಬಾಡಿ. ಇವಾಗ ಜಿಮ್ಗೆ ಹೋಗೋದು ಇವಾಗ 45-50, ಯುವರ್ ರೆಗ್ಯುಲರ್ ಥಿಂಗ್ಸ್ ವಿಲ್ ಬಿಕಮ್ ಡಿಫಿಕಲ್ಟ್. ಮೆಟ್ಲು ಹತ್ತೋದು, ನೀವು ಬಾತ್ರೂಮ್ಗೆ ಹೋಗೋದಿರ್ಬೋದು,
ಸಿ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಆಫ್ಟರ್ 50 ಆಫ್ಟರ್ 60 ಇಫ್ ಯು ಆರ್ ಫಿಟ್ ಯು ಆರ್ ವೆರಿ ಲಕ್ಕಿ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಯು ಹ್ಯಾವ್ ಟು ಡೂ ಯುವರ್ ಓನ್ ವರ್ಕ್. ದಟ್ ಈಸ್ ಕಾಲ್ಡ್ ಫಿಟ್ನೆಸ್. ಸೊ ನನಗೆ ನಮ್ಮ ಜಿಮ್ಮಲ್ಲಿ ಒಬ್ಬರು 65 ಇಯರ್ಸ್ ಓಲ್ಡ್ ಗೈ ಕಮ್ಸ್, ನಾರಾಯಣ್ ಅಂತ. ಈ ಹ್ಯಾಸ್ ಒನ್ ಸೋ ಮೆನಿ ಮೆಡಲ್ಸ್. ವೆನ್ ಎವರ್ ಐ ಸಿ ಹಿಮ್, ಅದೇ ನನ್ನ ಟಾರ್ಗೆಟು. 65 ಇವ್ರ ಥರ ನಾನು ಫಿಟ್ಟಾಗಿರಬೇಕು ಅಂತ. ನನಗೆ ಅದು ಟಾರ್ಗೆಟ್. ಯಾಕೆಂದರೆ ಎಷ್ಟು ಟ್ರಾವೆಲ್ ಮಾಡ್ತಾರೆ ಗೊತ್ತಾ, ಆಲ್ ಓವರ್ ಇಂಡಿಯಾ ಒಬ್ಬರೇ ಹೋಗಿ ಟ್ರಾವೆಲ್ ಮಾಡ್ಕೊಂಬರ್ತಾರೆ. ಬಸ್ಸಲ್ಲಿ ಹೋಗ್ತಾರೆ. ಎಲ್ಲ ಏನಪ್ಪ, ರೀಸೆಂಟಾಗಿ ಲೇ ಲಡಾಖ್ ಹೋಗಿದ್ವು ಒಬ್ಬರೇ. ಅದು ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ವಾಕ್ ಮಾಡಿಕೊಂಡು 15 ಕಿಲೋಮೀಟ್ರ್ ವಾಕ್ ಮಾಡ್ತಾರೆ. ಆ್ಯಂಡ್ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡ್ತಾರೆ. ಐ ವಾಸ್ ಲೈಕ್ ಅಮೇಜ್. ಹೆಂಗೆ ನಾನು 65 ಆದಾಗ ಇವ್ರ ಥರನೇ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಆರಾಮಾಗಿ ಓಡಾಡ್ಕೊಂಡಿರಬೇಕು. ಇದೇ ಫಿಟ್ನೆಸ್. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಎವ್ರಿ ಒನ್. ಇಫ್ ಯು ಆರ್ ಫಿಟ್ ಎಟ್ 60-65 ಯು ಆರ್ ವೆರಿ ಲಕ್ಕಿ ಅಂತ ಹೇಳಿದ್ರಿ. ಸೊ ಏನಕ್ಕೆ ಲಕ್ಕಿ, ಮತ್ತು ಈ 65 ಇಯರ್ಸ್ ಇರುವಾಗ ಏನಕ್ಕೆ ಮನುಷ್ಯ ಫಿಟ್ಟಾಗಿರಬೇಕು ಅನ್ನೋ ಪ್ರಶ್ನೆ ತುಂಬ ಜನಕ್ಕೆ ಇರುತ್ತೆ. ಅಯ್ಯೋ ವಯಸ್ಸಾಯ್ತು ಬಿಡಪ್ಪ ನಮಗೆ, ಅಯ್ಯೋ ನನಗೆ ಅಂತ ಈ ಥರ ಹೇಳೋ ಆ್ಯಟಿಟ್ಯೂಡೇ ಜಾಸ್ತಿ ನಮ್ಮಲ್ಲಿ. ನೀವು ಕೆನಡಾ US ಹೋದ್ರೆ ಐ ಆಮ್ 60 ನೋ, ಯುವರ್ ಲೈಫ್ ಸ್ಟಾರ್ಟೆಡ್ ನೌ ಅಂತಾರೆ. ಎಸ್, ಏನಕ್ಕೆ ಅಂದರೆ ಸಿ ವೆನ್ ವಿ ಸ್ಟಾರ್ಟ್ ಅವರ್ ಲೈಫ್ 20sಲ್ಲೆಲ್ಲ ಇಟ್ಸ್ ಲೈಕ್ ಜಸ್ಟ್ ಔಟ್ ಆಫ್ ಕಾಲೇಜ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಆ್ಯಂಡ್ 20ಇಂದ 30ಗೆ ಬರ್ತೀವಿ. ಸೊ 30ಯಲ್ಲಿ ವಿ ಆರ್ ಆಲ್ ಕನ್ಫ್ಯೂಸ್. ಐ ಆಮ್ ಟೆಲ್ಲಿಂಗ್ ಮೈಸೆಲ್ಫ್ ನನಗೇನಾಯಿತು ಅಂತ. 30ಯಲ್ಲಿ ಐ ಸ್ಟಾರ್ಟೆಡ್ ಮೈ ಜಾಬ್. ಸೊ ಜಾಬು ಅಲ್ಲೂ ಒಂದು ಕನ್ಫ್ಯೂಷನ್ ಇತ್ತು. ಈ ಜಾಬ್ ಮಾಡಲಾ ಬೇಡವಾ, ಹಂಗೆ ಹಿಂಗೆ ಒಂದು ಕನ್ಫ್ಯೂಷನಲ್ಲೇ 15 ವರ್ಷ ಹೊಟ್ಟೋಯ್ತು. ಅದಾದಮೇಲೆ ಐ ಗಾಟ್ ಎ ಕ್ಲಿಯರ್ ಪಿಕ್ಚರ್. ಯಾವಾಗ 32ಅಲ್ಲಿ ಓಕೆ, ನಾವು ಒಂದೇ ಕಡೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಲಾಡ್ ಆಫ್ ಟ್ಯಾಲೆಂಟ್ ಆ್ಯಂಡ್ ನಾನು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು, ಹೆಸರು ಮಾಡಬೇಕು ಇಂಡಿಯಾಗೆ ಅಂತ ಕಂಪ್ಲೀಟಾಗಿ ನನ್ನ 15 ಇಯರ್ಸ್ ಕೆರಿಯರ್. ನನಗೆ ಅವಾಗ 1.7 ಲ್ಯಾಕ್ ಸ್ಯಾಲ್ರಿ ಸಿಗ್ತಾಯಿತ್ತು. ಇನ್ನು ಹೈಯೆಸ್ಟ್ ಪೊಸಿಷನ್. ಒಂದು ಫೈನ್ ಡೇ ಕ್ವಿಟ್ ಮಾಡಿಬಿಟ್ಟೆ. ನೀವು ಆನಿಮೇಷನ್ ಇಂಡಸ್ಟ್ರಿ ಕ್ವಿಟ್ ಮಾಡಿ ಐ ವೆಂಟ್ ಟು ಫಿಟ್ನೆಸ್. ದೆನ್ ಐ ಸ್ಟಾರ್ಟೆಡ್ ವಿತ್ 10,000 rupees ಸ್ಯಾಲ್ರಿ. ಮತ್ತೆ ನನ್ನ ಕೆರಿಯರ್ನ ರೀಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ವೆನ್ ಐ ವಾಸ್ ಎಟ್ 36, 37 ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಮಾಡಿ ಐ ಬಿಕೇಮ್ ಒನ್ ಆಫ್ ದ ಟಾಪ್ ಪವರ್ ಲಿಫ್ಟರ್ ಇನ್ ಇಂಡಿಯಾ. 4 times ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಆದೆ. ದೆನ್ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಬಂತು. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಆ್ಯಕ್ಟಿಂಗ್. ಸೊ ಎಲ್ಲ ಆಗಿ ನೌ ಐ ಮೀನ್ ಮೈ 45, 46. ನೌ ಐ ಸ್ಟಾರ್ಟೆಡ್ ಮೇಕಿಂಗ್ ಮನಿ. ಅಂದರೆ ಐ ಆಮ್ ಗ್ರೋಯಿಂಗ್ ನೌ. ನಂಗೆ ಗೊತ್ತು ಇವಾಗ ಏನು ಮಾಡಬೇಕು. ನನಗೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಐ ವಾಂಟ್ ಟು ಬಿಕಮ್ ಎ ಗುಡ್ ಆ್ಯಕ್ಟರ್. ಇಲ್ಲಿಂದ ಐ ವಾಂಟ್ ಟು ಟ್ರಾವೆಲ್. ನಂಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಆಲ್ ಓವರ್ ಇಂಡಿಯಾ ಐ ವಾಂಟ್ ಟು ಟ್ರಾವೆಲ್ ಇನ್ ಮೈ ಕಾರ್. ಅಂದರೆ ಇವಾಗ ರೀಸೆಂಟಾಗಿ ಒಂದು 8,000 ಕಿಲೋಮೀಟರ್ ಟ್ರಿಪ್ಗೆ ಹೋಗಿದ್ದೆ. ಐ ವಾಸ್ ಅಮೇಜ್ಡ್. ಒಂದು ಫಾರ್ ಎ ಸೆಕೆಂಡ್ ಆಲ್ಸೋ ನಂಗೆ ಬ್ಯಾಕ್ ಪೇನ್ ಬಂದಿಲ್ಲ. ನಾನು ಒಬ್ಬನೇ ಡ್ರೈವ್ ಮಾಡಿದೆ. ಇಲ್ಲಿಂದ ಐ ವೆಂಟ್ ಟು ಲೇ ಲಡಾಖ್ ಅಂತೀನಿ, ಸ್ಪಿಟಿ ವ್ಯಾಲಿ ಹೋಗಿ ವಾಪಸ್ ಬಂದೆ ಡ್ರೈವ್ ಮಾಡಿಕೊಂಡು. ಏನು ಸುಸ್ತಾಗಿಲ್ಲ, ಏನಿಲ್ಲ. ಐ ವಾಸ್ ಅಮೇಜ್ಡ್. ದೆನ್ ಐ ರಿಯಲೈಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಫಿಟ್ನೆಸ್. ಎಟ್ ದಿಸ್ ಏಜ್ ಈ ಥರ ಫಿಟ್ನೆಸ್ ಇರೋದು ಇಟ್ಸ್ ಲೈಕ್ ಎ ಗಾಡ್ ಗಿಫ್ಟ್. ಆ್ಯಂಡ್ ಒನ್ಸ್ ಐ ಸ್ಟಾರ್ಟೆಡ್ ಮೇಕಿಂಗ್ ಮನಿ, ಒಂದು 50, 55ಗೆಲ್ಲ ಐ ವಿಲ್ ಬಿ ಆಲ್ ಸೆಟಲ್ಡ್. ಏನೋ ಒಂದು ಸರ್ಟೆನ್ ಅಮೌಂಟ್ ಆಫ್ ದುಡ್ಡು ಮಾಡಿರ್ತೀವಿ, ಏನೋ ಒಂದು ಪ್ರಾಪರ್ಟಿ, ಏನೋ ಒಂದು XYZ ಏನೋ ಮಾಡಿರ್ತೀವಿ. ಅಟ್ಲೀಸ್ಟ್ ಅವಾಗಾದ್ರೂ ನಾವು ಲೈಫಲ್ಲಿ ಏನು ಅಂದ್ಕೊಂಡಿದ್ದೀವೋ ಮಾಡಬೇಕಲ್ವ. ಟ್ರಾವೆಲ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಸೊ ಆ ಟೈಮಲ್ಲಿ ನಾವು ಬೆಡ್ ಮೇಲಿದ್ದರೆ ಏನು ಯೂಸು? ಫಿಟ್ ಆಗಿರ್ಬೇಕು ತಾನೇ ಅವಾಗ. ಯು ಕ್ಯಾನ್ ಡಿಪೆಂಡ್ ಆನ್ ಎನಿಬಡಿ. ನಮ್ಮ ಮಕ್ಕಳನ್ನ ಹೇಳೋಕ್ಕಾಗಲ್ಲ ಕರ್ಕೊಂಡು ಹೋಗಪ್ಪ ನನ್ನ ಅಂತ, ಹೋಗಪ್ಪ ಅಂತಾರೆ. ಬಿಕಾಸ್ ದೀಸ್ ಡೇಸ್ ಕಿಡ್ಸ್ ದೇ ಹ್ಯಾವ್ ದೇ ಓನ್ 20s, 25ಗೆಲ್ಲ ಬಂದಾಗ ವಿ ಕ್ಯಾನ್ ಡಿಪೆಂಡ್ ಆನ್ ದೆಮ್. ದೇ ಹ್ಯಾವ್ ದೇ ಓನ್ ಲೈಫ್. ಸೊ ನಾನು ಲೈಫ್ನ ಎಂಜಾಯ್ ಮಾಡಬೇಕು ಆ ಟೈಮಲ್ಲಿ ಅಂದರೆ ಐ ಹ್ಯಾವ್ ಟು ಬಿ ಫಿಟ್. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ. ನಮ್ಮ ಜಿಮ್ಮಲ್ಲಿ ಒಬ್ಬರು 65 ಇಯರ್ಸ್ ಓಲ್ಡ್ ಇದ್ದಾರೆ ಅಂತ. ಅವರು ಆಲ್ ಈಸ್ ಲೈಫ್ ಹಿ ವಾಸ್ ಡ್ರಿಂಕಿಂಗ್ ಆಲ್ಕೋಹಾಲ್. ಹಿ ವಾಸ್ ಎ ಅಡಿಕ್ಟ್. ಐ ಡೋಂಟ್ ನೋ ಹೌ ವಿ ಕೇಮ್ ಔಟ್ ಆಫ್ ಇಟ್. ನನ್ನನ್ನು ಮೀಟ್ ಮಾಡಿದ್ರು ಆ್ಯಂಡ್ ಈ ಸ್ಟಾರ್ಟೆಡ್ ಡೂಯಿಂಗ್ ಪವರ್ ಲಿಫ್ಟಿಂಗ್. ಆಲ್ಮೋಸ್ಟ್ ಒಂದು 50 ಕಾಂಪಿಟೇಷನ್ ವಿನ್ ಆಗಿದ್ದಾರೆ ಇಲ್ಲಿ ತನಕ. ಮಾಸ್ಟರ್ 4, ಮಾಸ್ಟರ್ 5 ಆ್ಯಕ್ಚುಲಿ. ಅದು ಕಾಂಪಿಟೇಷನ್ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತ್ಕೊಳ್ಳೋದೇ ಒಂದು ಇಟ್ಸ್ ಎ ಗ್ರೇಟ್ ಥಿಂಗ್. ಬಟ್ ಈಸ್ ವಿನ್ನಿಂಗ್ ಮೆಡಲ್. ಸೊ ಆ್ಯಂಡ್ ಇಯರ್ಲಿ ಒಂದು 2-3 ಟ್ರಿಪ್ ಹೋಗ್ತಾರೆ. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ, ವಾಕ್ ಮಾಡ್ತಾರೆ 15-20 ಕಿಲೋಮೀಟ್ರು. ಇಟ್ಸ್ ರಿಯಲಿ ಅಮೇಝಿಂಗ್. ಸೊ ಫಿಟ್ ಯಾಕಿರಬೇಕು ಏಜ್ ಆದಮೇಲೆ ಅಂದರೆ ಇದಕ್ಕೆ. ಸೊ ಏಜ್ ಆದಮೇಲೆ ಇಫ್ ಯು ವಾಂಟ್
ಡೂ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಡ್ರೀಮ್ಡ್ ಆಫ್. ಮುಂಚೆಯಿಂದ ಡ್ರೀಮ್ ಮಾಡ್ಕೊಂಡು ಬಂದಿರ್ತೀರಲ್ಲ, ನಾನು ಟ್ರಾವೆಲ್ ಮಾಡಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು. ಬಿಕಾಸ್ 30-40s ನಾವು ತುಂಬ ಬ್ಯುಸಿ ಇರ್ತೀವಿ, ಕೆರಿಯರು ಅದು ಇದು ಅಂತ. ಆ್ಯಂಡ್ ಈ ಏಜಲ್ಲಿ ಆಫ್ಟರ್ 50-60 ಮಕ್ಕಳು ಕೂಡ ಸೆಟ್ಲ್ ಆಗಿರ್ತಾರೆ, ದೇ ವಿಲ್ ಬಿ ಆನ್ ದೇರ್ ಓನ್. ಸೊ ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಬಿ ಫಿಟ್, ವಿ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್, ನಾಟ್ ಡಿಪೆಂಡ್ ಆನ್ ಎನಿಬಡಿ, ಟೇಕ್ ಕೇರ್ ಆಫ್ ಮೀ ಅಂತ. ನಾವು ಇಂಡಿಪೆಂಡೆಂಟಾಗಿ ಇರಬೇಕು ಅಂದರೆ ನಾವು 20-30s-40s ಏನು ನಾವು ಫಿಟ್ನೆಸ್ ರೂಟೀನ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದೇ ನಮ್ಮನ್ನು ಕಾಪಾಡೋದು. ನಾನು ಎಲ್ಲರಿಗೂ ಹೇಳ್ತೀನಿ, 20s-30s ನೀವು ಡೈಲಿ ಜಿಮ್ಗೆ ಹೋದಾಗ ನಿಮ್ಗೆ ಏನೂ ಗೊತ್ತಾಗಲ್ಲ, ಬಿಕಾಸ್ ಯು ವಿಲ್ ಫೀಲ್ ಸ್ಟ್ರಾಂಗ್. ಬಟ್ ಏಜ್ ಆದಾಗ ನಿಮಗೆ ಫಿಟ್ನೆಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಇವತ್ತಿನ ಭಾರತದಲ್ಲಿ ಆನ್ ಆನ್ ಆ್ಯಾವ್ರೇಜ್ ನೀವು 10-5 ಜನ 40-year-old ಹುಡುಕಿದ್ರೆ ಅವರೆಲ್ಲ ಬಾರ್ಡರ್ಲೈನ್ ಡಯಾಬಿಟಿಕ್ ಇರ್ತಾರೆ ಇವಾಗ. ಹೌದು, ಪ್ರೀ ಡಯಾಬಿಟಿಕ್ ಅಂತಾರೆ. ಇನ್ನು ಕೆಲವ್ರಿಗೆ ಡಯಾಬಿಟೀಸ್ ಬಂದಿರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ ಪಾಪ. ಈ ಡಯಾಬಿಟೀಸ್ ಅನ್ನೋದನ್ನ ರಿವರ್ಸ್ ಮಾಡ್ಬೋದಾ? ಅದು ನಿಜಾನ ಸುಳ್ಳ? ಡಯಾಬಿಟೀಸಲ್ಲಿ 2 ಟೈಪ್ಸ್ ಇದೆ, ಟೈಪ್ 1, ಟೈಪ್ 2. ಟೈಪ್ 1 ಬಂದರೆ ಏನೂ ಮಾಡೋಕ್ಕಾಗಲ್ಲ, ಲೈಫ್ ಲಾಂಗ್ ಎಕ್ಸ್ಟರ್ನಲ್ ಇನ್ಸುಲಿನ್ ತಗೊಳ್ಳೇಬೇಕು ಇಂಜೆಕ್ಷನಲ್ಲಿ. ಇಟ್ಸ್ ಅನ್ಕ್ಯೂರಬಲ್, ಏನೂ ಮಾಡೋಕ್ಕಾಗಲ್ಲ. ಸೊ ಟೈಪ್ 2 ಬಂದಾಗ ಯು ಕ್ಯಾನ್ ರಿವರ್ಸ್ ಇಟ್. ಆ್ಯಂಡ್ ಪ್ರಾಬ್ಲಮ್ ಅಗೇನ್ ಏನು ಅಂದರೆ, ಪೀಪಲ್ ಇಗ್ನೋರ್ ಹೆಲ್ತ್ ವೆರಿ ಬ್ಯಾಡ್ಲಿ. ಅಂದರೆ ಈ ಥರ ಒಂದು ಡಯಾಬಿಟಿಕ್ಸು ಅಥವಾ ಹಾರ್ಟ್ ಪ್ರಾಬ್ಲಮ್ ಬರಬೇಕು ಅಂದರೆ, ಕೊಲೆಸ್ಟ್ರಾಲ್ ಬರಬೇಕು ಅಂದರೆ ಸಡನ್ನಾಗಿ ಏನೂ ಬರಲ್ಲ. ಬಿಲ್ಡಪ್, ದೀಸ್ ಆರ್ ಆಲ್ ಬಿಗ್ ಡಿಸೀಸಸ್. ಸಡನ್ನಾಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಇಟ್ಸ್ ಕಮ್ ಫ್ರಮ್ ಎ ಲಾಂಗ್ ಟೈಮ್. ನಮ್ಮ ಲೈಫ್ ಸ್ಟೈಲ್ ಸರಿ ಇರಲ್ಲ. ಎಲ್ಲೋ ಒಬ್ರು ಹೇಳಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾನು ಸಿಗರೇಟ್ ಸೇರ್ತಾ ಇದ್ದೀನಿ ಅಥವಾ ಆಲ್ಕೋಹಾಲ್ ಕುಡಿತಾ ಇದ್ದೀನಿ, ನಾನೇನು ವರ್ಕೌಟ್ ಮಾಡ್ತಾ ಇಲ್ಲ, ಗೊತ್ತಿರುತ್ತೆ ಅವ್ರಿಗೆ. ಬಟ್ ಇಗ್ನೋರೆನ್ಸ್. ಫಸ್ಟು ಕೆಲಸದ ಮೇಲೆ ಫೋಕಸ್ ಮಾಡೋಣ, ಅದಾದಮೇಲೆ ಮದುವೆ ಮಾಡ್ಕೊಳ್ಳೋಣ, ಅದಾದಮೇಲೆ ಲೈಫು ಸೆಟ್ಲ್ ಆಗೋಣ. ಸೊ ದೇ ಸ್ಟಾರ್ಟ್ ಇಗ್ನೋರಿಂಗ್ ಎವ್ರಿಥಿಂಗ್ ಒನ್ ಬೈ ಒನ್. ನಾಳೆ ಮಾಡೋಣ, ನಾಳೆ ಮಾಡೋಣ, ನಾಳೆ ಮಾಡೋಣ, ನಾಳೆ ಮಾಡೋಣ ಅಂತ ದೇ ಕಮ್ ಟು ಎ ಪಾಯಿಂಟ್ ವೇರ್ ಥಿಂಗ್ಸ್ ಬಿಕಮ್ ವೆರಿ ಬ್ಯಾಡ್. ಅವಾಗ ಅವ್ರು ರಿಯಲೈಸ್ ಆಗುತ್ತೆ, ಛೇ ಹಿಂಗಾಗೋಗಿದೆ ನನ್ನ ಲೈಫು. ಆ್ಯಂಡ್ ದ ಮೊಮೆಂಟ್ ನಿಮ್ಗೇನಾದ್ರು ಒಂದು ಹೆಲ್ತ್ ಪ್ರಾಬ್ಲಮ್ ಬಂತು ಅಂದ್ಕೊಳ್ಳಿ ಲೈಫಲ್ಲಿ, ನೀವು ಎಲ್ಲ ಮರ್ತೋಗ್ಬಿಡ್ತೀರ. ವಿಲ್ ಸ್ಟಾರ್ಟ್ ಫೋಕಸಿಂಗ್ ಓನ್ಲಿ ಆನ್ ದ ಹೆಲ್ತ್. ಅಷ್ಟು ಇಂಪಾರ್ಟೆಂಟ್ ಹೆಲ್ತ್. ಅಲ್ಲಿ ತನಕ ಜನರಿಗೆ ಗೊತ್ತಾಗಲ್ಲ. ಯಾವಾಗ ದೇ ಹ್ಯಾವ್ ಸಮ್ ಸೀರಿಯಸ್ ಇಶ್ಯೂ, ಇವಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ಹೇಳ್ತಾರೆ ನೋಡಪ್ಪ ನಿಂಗೆ ಡಯಾಬಿಟೀಸ್ ಬಂದುಬಿಟ್ಟಿದೆ, ದೇ ವಿಲ್ ಬಿ ಬ್ರೋಕನ್. ಆವಾಗ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಮುಂಚೆ ಎಲ್ಲ ನನಗೆ ಗೊತ್ತಿತ್ತು, ಆದರೂ ನಾನು ಮಾಡಲಿಲ್ವಲ್ಲ, ವೈ ಐ ಡಿಂಟ್ ಗೆಟ್ ಫಿಟ್ ಅಂತ. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಯಾರು ಬಂದು ಹೆಲ್ಪ್ ಮಾಡಲ್ಲ. ಆ್ಯಕ್ಚುಲಿ ನಮ್ಮ SLV ಹತ್ರ ಕಾಫಿ ಕುಡಿಯೋಕೆ ಒಬ್ರು ಅಂಕಲ್ ಬರ್ತಾರೆ. ಅವ್ರಿಗೆ ಹೇಳಿದೆ, ಏನು ಅಂಕಲ್ ಶುಗರ್ ಇದೆಯಲ್ಲ? ನಮ್ಮ ಅಪ್ಪ ಶುಗರಿಂದಾನೇ ಈ ಪಾಸ್ಟ್ ಬಿಕಾಸ್ ಆಫ್ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್. ಸೊ ನಾನು ಕೇಳಿದೆ, ಏನು ಅಂಕಲ್ ಶುಗರ್ ಇದೆಯಲ್ಲ, ಲೈಫ್ ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗಿಲ್ಲ ಇವಾಗ? ಇಲ್ಲ ಕಣಯ್ಯ, ಶುಗರು ನನ್ನ ಫ್ರೆಂಡ್ ಇದ್ದಂಗೆ, ಅದು ನನಗೆ ಯಾವಾಗಲೂ ಫಿಟ್ ಆಗಿರೋಕ್ಕೆ ಮೋಟಿವೇಟ್ ಮಾಡುತ್ತೆ ಹೊರತು ಒಂದು ಸೆಕೆಂಡ್ ನನ್ನ ಡಯಟ್ ಆ ಕಡೆ ಈ ಕಡೆ ಹೋಗಕ್ಕೆ ಬಿಡೋದೇ ಇಲ್ಲ. ಐ ಆಮ್ ಮೋರ್ ಹೆಲ್ದಿಯರ್ ಆಫ್ಟರ್ ಐ ಗಾಟ್ ಡಯಾಬಿಟೀಸ್ ಅಂತಾರೆ ಅವರು. ಒಂದು ಮೈಂಡ್ ಸೆಟ್ಟು. ಆ್ಯಂಡ್ ಎರಡನೇದು, ಆ್ಯಕ್ಚುಲಿ ಡಯಾಬಿಟೀಸ್ ಈಸ್ ಏನು ಹೇಳ್ತೀರಾ, ಒಂಥರ ಹಿತಶತ್ರು ಅಂದಂಗೆ. ಅದು ನಿಮಗೆ ಬರೋವರೆಗೂ ಅದು ಗೊತ್ತಿರಲ್ಲ ಅದ್ರ ವ್ಯಾಲ್ಯೂ ಏನು ಅಂತ. ಬಟ್ ಬಂದ ಮೇಲೆ ನೀವು ಅದ್ರ ಜೊತೆಗೆ ಬದುಕೋರಿದೆಯಲ್ಲ, ಇಟ್ ಈಸ್ ಟೆಲಿಂಗ್ ಯು ಡಿಫ್ರೆಂಟ್ ಫಿಲಾಸಫಿ ಆಫ್ ಲೈಫ್ ಅಂತ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ. ಮನೆ ಮಟ್ಟದಲ್ಲಿ ಹೇಗೆ ಡಯಾಬಿಟೀಸನ್ನ ನಾವು ಬೀಟ್ ಮಾಡ್ಬೋದು ಅಂತ ಅನ್ಸುತ್ತೆ? ಓಕೆ, ಸಿ ಟೈಪ್ 1 ಡಯಾಬಿಟೀಸ್ ಬಂದರೆ ಅಫ್ಕೋರ್ಸ್ ವಿ ಹ್ಯಾವ್ ಟು ಟೇಕ್ ಇಂಜೆಕ್ಷನ್, ಬಟ್ ಡಯಟ್ ಆಲ್ಸೋ ಶುಡ್ ಬಿ ಪ್ರಿಸೈಸ್. ಟೈಪ್ 2 ಅಲ್ಲಿ ಏನಕ್ಕೆ ರಿವರ್ಸಬಲ್ಲು ಅಂದರೆ, ಬಾರ್ಡರ್ ಲೈನಲ್ಲಿ ಇರ್ತೀವಿ ನಾವು. ಅಂದರೆ ಏನಾಗೋಗುತ್ತೆ ಅಂದರೆ, ಸಮ್ ಪೀಪಲ್ ಆರ್ ಅನ್ಲಕ್ಕಿ, ಹೆರಿಡಿಟ್ರಿಯಿಂದನೂ ಡಯಾಬಿಟೀಸ್ ಬರುತ್ತೆ. ಪೀಪಲ್ ಹು ಆರ್ ವೆರಿ ಫಿಟ್ ಆಲ್ಸೋ ಗೆಟ್ ಡಯಾಬಿಟೀಸ್ ಬಿಕಾಸ್ ಆ ಬ್ಲಡ್ ಲೈನಲ್ಲೇ ಬಂದುಬಿಟ್ಟಿರುತ್ತೆ ಅವ್ರಿಗೆ ಡಯಾಬಿಟೀಸ್ ಬರುತ್ತೆ. ಸರ್ಟೇನ್ ಏಜ್ ಆಫ್ಟರ್ 35-40 ನಾನು ನೋಡಿದ್ದೀನಿ, ತುಂಬ ಫಿಟ್ ಆಗಿರೋರ್ಗೂ ಡಯಾಬಿಟೀಸ್ ಬಂದಿದೆ. ದಟ್ ಈಸ್ ಬ್ಯಾಡ್ ಲಕ್. ಫ್ಯೂ ಪೀಪಲ್ ಹ್ಯಾವ್ ದಟ್ ಇನ್ಸೈಡ್ ದೇರ್ ಬ್ಲಡ್. ಇವಾಗ ಕ್ಯಾನ್ಸರ್ ಬರುತ್ತೆ. ಇವಾಗ ನಮ್ಮ ಡ್ಯಾಡೇ ತಗೊಳ್ಳಿ, ಈ ವಾಸ್ ವೆರಿ ವೆರಿ ಫಿಟ್. ಬೆಳಿಗ್ಗೆ 4:15 ಎದ್ದೇಳೋರು, ಇದು ಮಾಡೋರು, ಕುಡಿತಾ ಇರಲಿಲ್ಲ. ಈ ವಾಸ್ ನಾಟ್ ಸ್ಮೋಕಿಂಗ್, ಬಟ್ ಸ್ಟಿಲ್ ಈ ಗಾಟ್ ಲಿವರ್ ಕ್ಯಾನ್ಸರ್. ಐ ವಾಸ್ ಶಾಕ್ಡ್. ಇವನ್ ಡಾಕ್ಟರ್ ವಾಸ್ ಶಾಕ್ಡ್. ಸೊ ಡಯಾಬಿಟೀಸ್ ಇದೆಯಲ್ಲ, ಇಟ್ಸ್ ಲೈಕ್ ಎ ಎನಿಮಿ. ಒಂದ್ಸತೆ ನಮಗೆ ಡಯಾಬಿಟೀಸ್ ಬಂದ್ಬಿಟ್ರೆ ದಟ್ ಮೀನ್ಸ್ ನಮ್ಮ ಇನ್ಸುಲಿನ್ನ ನಾವು ಎಷ್ಟು ಅದ್ರ ಜೊತೆ ಆಟ ಆಡಿದ್ದೀವಿ ಅಂದರೆ, ಲೈಕ್
ಯು ನೋ ಅಬೌಟ್ ಕಾರ್ಬೋಹೈಡ್ರೇಟ್ಸ್ ಅಲ್ವಾ, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಕಾರ್ಬ್ ಸೊ ನಾವೇನು ಮಾಡ್ತೀವಿ, ಮೋಸ್ಟ್ ಆಫ್ ದ ಟೈಮ್ ವಿಲ್ ಬಿ ಈಟಿಂಗ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್. ಅಂದರೆ ಅನ್ನ ಇಸ್ ನಥಿಂಗ್ ಬಟ್ ಶುಗರ್, ಗ್ಲೂಕೋಸ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ತಿಂತಾನೆ ಇರ್ತೀವಿ ಆ್ಯಂಡ್ ವಿ ಹ್ಯಾವ್ ಎ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಕೆಳಗಡೆ ಬೀಳುತ್ತೆ, ಸ್ಪೈಕ್ ಆಗುತ್ತೆ, ಕೆಳಗಡೆ ಬೀಳುತ್ತೆ, ಮಾಡ್ತಾನೇ ಇರ್ತೀವಿ ಅದನ್ನು ಕಂಟಿನ್ಯೂಸ್ ಆಗಿ. ವಿ ನೋ ತಿನ್ನಬಾರ್ದು ಸ್ವೀಟು ಅಂತ, ಬಟ್ ತಿಂತಾ ಇರ್ತೀವಿ. ಆ್ಯಂಡ್ ವಿ ರೀಚ್ ಎ ಸರ್ಟೆನ್ ಪಾಯಿಂಟ್, ಆ ರೆಸಿಸ್ಟೆನ್ಸೇ ಹೋಗ್ಬಿಡುತ್ತೆ, ಇನ್ಸುಲಿನ್ ಸ್ಪೈಕ್ ಆಗೋದೇ ಇಲ್ಲ. ಸೊ ದಟ್ ಈಸ್ ವೆನ್ ವಿ ಸ್ಟಾರ್ಟ್ ಟೇಕಿಂಗ್ ಎ ಇಂಜೆಕ್ಷನ್ ಇನ್ಸುಲಿನ್. ನಮ್ಮ ಬಾಡಿಗೆ ಇನ್ಸುಲಿನ್ ಬೇಕು, ಇಲ್ಲ ಅಂದರೆ ವಿ ವೋಂಟ್ ಸರ್ವೈವ್. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಟೈಪ್ 2 ಇರೋರು ಆ್ಯಂಡ್ ಟೈಪ್ 1 ಆಲ್ಸೋ. ಟೈಪ್ 2 ಇರೋರು ದೇ ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್ ಆನ್ ವಾಟ್ ದೇ ಈಟ್, ಸ್ಪೆಷಲಿ ಗ್ಲೂಕೋಸ್. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸೇ ತಿನ್ನಬೇಕು, ಲೈಕ್ ರಾಗಿ, ಜೋವಾರ್. ಇದೆಲ್ಲ ಏನು ಅಂದರೆ ಗ್ಲೈಕಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಅಂದರೆ ಇವಾಗ 100 ಗ್ರಾಮ್ ಆಫ್ ಕಾರ್ಬ್ಸ್ ತಿಂದರೆ ನೀವು ರೈಸು, 100 ಗ್ರಾಮ್ಸ್ ಆಫ್ ಎನರ್ಜಿ ಸಿಗುತ್ತೆ. ಬಾಡಿ ಬೇಕೋ ಬೇಡೋ ಅದು ಇದು ಮಾಡಲ್ಲ, ಇಟ್ ವಿಲ್ ರಿಲೀಸ್ ದ ಎನರ್ಜಿ. ದಟ್ ಈಸ್ ವಾಟ್ ಗ್ಲೂಕೋಸ್ ಡಸ್. ಬಟ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ, ಸ್ಲೋ ರಿಲೀಸ್. ಬಾಡಿಗೆ ಯಾವಾಗ ಎನರ್ಜಿ ಬೇಕೋ ಅವಾಗ ಮಾತ್ರ ಇಟ್ ವಿಲ್ ಟೇಕ್ ದ ಎನರ್ಜಿ. ಸೊ ದಟ್ ಈಸ್ ವೈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಯಾಬಿಟೀಸ್ ಪೇಷಂಟ್. ಸೊ ವಾಟ್ ಐ ಸಜೆಸ್ಟ್ ಇಸ್ ಫೈಬರ್ ಜಾಸ್ತಿ ತಿನ್ನಬೇಕು, ಆಮೇಲೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನಬೇಕು. ಆ್ಯಂಡ್ ಒನ್ ಟೈಮ್ ಕಾರ್ಬೋಹೈಡ್ರೇಟ್ಸ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ಸ್ಟೆಡ್ ಆಫ್ ಈಟಿಂಗ್ ಹೋಲ್ ಡೇ ಕಾರ್ಬ್, ಇನ್ಸುಲಿನ್ ಸ್ಪೈಕ್ ಮಾಡ್ಕೋಬಾರ್ದು, ಅದೇ ಅವರ ಕೆಲಸ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಡಯಾಬಿಟೀಸ್ ಪೇಷಂಟ್ಸ್. ನಮ್ಮ ಅಂಕಲ್ ಒಬ್ಬರಿದ್ದಾರೆ, ಅವ್ರು ಹೇಳ್ತಾರೆ ಡಯಾಬಿಟೀಸ್ ಅಂದರೆ 2 ಥಿಂಗ್ಸ್, ಒಂದು ಚಟ, ಎರಡನೇದು ಚಪಲ. ಇದನ್ನ ನೀವು ಎಷ್ಟು ಕಮ್ಮಿ ಮಾಡ್ಕೊತೀರೋ, ಹೌದು, ಸ್ವೀಟ್ ತಿನ್ನೋ ಚಟ ಆಗ್ಬೋದು, ಅನ್ನ ತಿನ್ನೋ ಚಟ ಆಗ್ಬೋದು, ಇದು ಎವ್ರಿ ಡೇ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಅದನ್ನ ನೀವು ಹೆಂಗೆ ಕಂಟ್ರೋಲ್ ಮಾಡ್ತಾ ಅಥವಾ ಹೊಸ ರೊಟೀನ್ ಬಿಲ್ಡ್ ಮಾಡ್ತೀರ, ಅದು ಒಂದು. ಸೆಕೆಂಡು ಚಪಲ, ಅಯ್ಯೋ ನಂಗೆ ಇಷ್ಟ ಅಂದ್ಬಿಟ್ಟು ತಿನ್ಬಿಡೋದು, ಅದು ಚಪಲ. ಆಮೇಲೆ ಹೇಳ್ತೀವಿ, ಏನಪ್ಪ ಬದುಕಿದ ಮೇಲೆ ಇಷ್ಟು ತಿನ್ನೋಕ್ಕಾಗಲ್ವಾ ನಾವು? ಅದೇನು ಗೊತ್ತಾ, ನಾವು ಕೊಡೋ ಒಂದು ರೀಸನ್ ಅಷ್ಟೇ. ನಮ್ಮ ಗಿಲ್ಟಿ ಫೀಲಿಂಗೇ ನಾವು ಸಮಾಧಾನ ಮಾಡ್ಕೊಳ್ಳೋದು. ಲೈಫ್ ಎಂಜಾಯ್ ಮಾಡ್ಕೋಬೇಕು, ಲೈಫ್ ಎಂಜಾಯ್ ಮಾಡೋಣ, ಅದರಲ್ಲೇನಿದೆ, ತಿಂದು ಪರವಾಗಿಲ್ಲ, ಸಾಯಿ ತಿನ್ಬಿಡು ಅನ್ನೋದು. ಇಟ್ಸ್ ಆಲ್ ಸೆಲ್ಫ್ ಇದು ಒಂಥರ ಸಮಾಧಾನ ಮಾಡ್ಕೊಂಡು ಹೇಳೋದು. ಅದೇ ನಾನು ಹೇಳ್ನಲ್ಲ, ಇನ್ಸುಲಿನ್ನ ಸ್ಪೈಕ್ ಮಾಡಬಾರ್ದು. ಶುಗರ್ ತಿಂದಾಗ ಸ್ಪೈಕ್ ಆಗುತ್ತಲ್ಲ, ಇಫ್ ವಿ ಮೇಂಟೈನ್ ದ ಕ್ರೇವಿಂಗ್, ಅದನ್ನು ಕಂಟ್ರೋಲ್ ಮಾಡಿಬಿಟ್ರೆ ಯು ಕ್ಯಾನ್ ಸರ್ವೈವ್. ಇನ್ನೊಂದು ವರ್ಸ್ಟ್ ಥಿಂಗ್ ಏನು ಗೊತ್ತಾ, ಯು ಟೇಕ್ ಎನಿ ಟೇಸ್ಟಿ ಫುಡ್, ಟಂಗ್ ಮಾತ್ರ ಒಳಗಡೆ ಹೋದ್ಮೇಲೆ ಬಾಡಿ ವೋಂಟ್ ರಿಯಲೈಸ್ ವಾಟ್ ವಿ ಈಟಿಂಗ್. ಆ ಟಂಗನ್ನು ನೀವು ಕಂಟ್ರೋಲ್ ಮಾಡಿಬಿಟ್ರೆ ಯು ವಿಲ್ ಬಿಕಮ್ ವೆರಿ ಫಿಟ್. ಆಹಾರ ನಮ್ಮ ಹೊಟ್ಟೆ ತುಂಬಿಸುತ್ತೆ, ನಮ್ಮ ದೇಹನ ದಷ್ಟಪುಷ್ಟ ಮಾಡುತ್ತೆ. ಆದರೆ ಆಹಾರ ನಾವು ತಿನ್ನೋದು ಒಂದು ಸ್ಲೋ ಪಾಯ್ಸನ್ನ. ಬಿಕಾಸ್ ತಿಂದೇ ಹೋದರೂ ಸಾಯ್ತೀವಿ, ತಿಂದರೂ ಸಾಯ್ತೀವಿ. ಸೊ ನಾವು ಏನು ಆಹಾರ ಕೊಡ್ತೀವಿ ಅನ್ನೋದು ನಾವು ಎಷ್ಟು ಬೇಗ ಸಾಯ್ತೀವಿ ಅನ್ನೋದನ್ನು ಡಿಸೈಡ್ ಮಾಡತ್ತಾ. ಐ ಬಿಲೀವ್ ಇನ್ ದಟ್. ಆ್ಯಕ್ಚುಲಿ ನಾವು ಇವಾಗ ಕ್ಲೀನ್ ಫುಡ್ ಅಂತಲೇ ಹೇಳ್ತಾ ಇದ್ದೀನಿ. ಇವಾಗ ನಾನು ಎವ್ರಿ ಡೇ ಪ್ರಾಸೆಸ್ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಫ್ಕೋರ್ಸ್ ಇಟ್ಸ್ ಎ ಸ್ಲೋ ಪಾಯ್ಸನ್. ಇವಾಗ ದೇರ್ ಈಸ್ ಎ ಯಾವುದಪ್ಪ ಒಂದು ಯೂಟ್ಯೂಬಲ್ಲಿ ಒಂದು ಡಾಕ್ಯುಮೆಂಟ್ರಿ ಇದೆ, ಸೂಪರ್ ಸೈಜ್ ಮೀ ಅಂತ. ಯು ಹರ್ಡ್ ಅಬೌಟ್ ಇಟ್? ನೋ. ಸೊ ಇದರಲ್ಲಿ ಒಬ್ಬ ಏನು ಮಾಡ್ತಾನೆ, ಎವ್ರಿ ಡೇ ಫಾರ್ ಎ ಮಂತ್ 3 times ಮೆಕ್ಡೊನಾಲ್ಡ್ಸಲ್ಲಿ ಬರ್ಗರ್ ತಿನ್ನಬೇಕು, ನಥಿಂಗ್ ಎಲ್ಸ್. ಸೊ ಫಸ್ಟ್ ಡೇ ಸ್ಟಾರ್ಟ್ ಮಾಡೋ ಮುಂಚೆ ಒಂದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತದೆ ಎಲ್ಲ ತೊಗೊತಾರೆ. ವಿತಿನ್ 15-20 days ಈಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್. ಅವ್ರು ಡಾಕ್ಟ್ರ್ ಹೇಳ್ತಾರೆ ಕಂಟಿನ್ಯೂ ಮಾಡಬೇಡ, ಸ್ಟಾಪ್ ಮಾಡು ಅಂತ. ಬಟ್ ಈ ವಿಲ್ ಫಿನಿಶ್ ದಟ್ 30 days ಥಿಂಗ್. ಸೊ ನೋಡಿ, ಬರೇ ಬರ್ಗರ್ ತಿನ್ನೋದ್ರಿಂದ ಬರೀ 15 days, ಆಲ್ ಇಟ್ ಟುಕ್ ವಾಸ್ 15 days ಟು ಸ್ಪಾಯ್ಲ್ ಯುವರ್ ಹೆಲ್ತ್. ಅಯ್ಯೋ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರಿಸರ್ವೇಟಿವ್ ಇರುತ್ತೆ, ಎಷ್ಟು ಪ್ರಾಸೆಸ್ಡ್ ಇರುತ್ತೆ ಆ ಫುಡ್ಡು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನೀವು ಬರ್ಗರ್ನ ತೊಗೊಂಡು, ನೀವು ಯಾವುದಾದ್ರು ಬರ್ಗರ್ ತೊಗೊಂಡು ಸುಮ್ಮನೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಅದು ಹಾಳಾಗೋದೇ ಇಲ್ಲ, ಅಷ್ಟು ಪ್ರಿಸರ್ವೇಟಿವ್ ಇರುತ್ತೆ.
ಅದೇ ನೀವು ರಿಯಲ್ ಫುಡ್ನ ಇಡಿ 2 ದಿವಸದಲ್ಲಿ ಅದು ಸ್ಮೆಲ್ ಬಂದ್ಬಿಡುತ್ತೆ. ಇಟ್ ವಿಲ್ ಬೆಳಗ್ಗೆ ಮಾಡಿದ ಸಂಜೆ ಹಾಳಾಗೋಗುತ್ತೆ. ಬಟ್ ಬರ್ಗರು, ಈ ಪ್ರಾಸೆಸ್ ಫುಡ್ ಎಲ್ಲ ಹಾಳಾಗೋದೇ ಇಲ್ಲ. ಯು ಕ್ಯಾನ್ ಕೀಪ್ ಇಟ್ ಫಾರ್ ಎ ಇಯರ್, 2 ಇಯರ್, 3 ಇಯರ್ಸ್, ಏನೂ ಆಗಲ್ಲ. ಬರೀ ಎಕ್ಸ್ಪೈರಿ ಡೇಟ್ ಕೊಡ್ತಾರೆ, ಬಟ್ ಅದು ಹಾಳಾಗೋದೇ ಇಲ್ಲ, ಅದು ಏನೂ ಆಗಲ್ಲ. ಓಕೆ, ಒಂದು ಕಾಮಿಡಿಗೆ ಮೊನ್ನೆ ಹೇಳ್ತಾ ಇದ್ರು, ಏನಂದರೆ ಪ್ರೋಟೀನ್ ಅನ್ನೋದು ಇವತ್ತಿನ ದಿವಸ ಪ್ರೋಟೀನ್ ಬೇಸ್ಡ್ ಮೊಸರು ಬರುತ್ತೆ, ಪ್ರೋಟೀನ್ ಬೇಸ್ಡ್ ಶೇಕ್ಸ್ ಬರುತ್ತೆ, ಪ್ರೋಟೀನ್ ಬೇಸ್ಡ್ ರೈಸ್ ಅಂತ ಬಂದ್ಬಿಟ್ಟಿದೆ ಇವಾಗ. ಈ ಪ್ರೋಟೀನ್ ಅನ್ನೋದು ಎಲ್ಲ ಫಾರ್ಮಲ್ಲೂ ಬರೋಕ್ಕೆ ಶುರುವಾಗಿ ಹೋಗಿದೆ. World War II ಟೈಮ್ನಲ್ಲಿ ಹಾಲಿನ ಪುಡಿ ತುಂಬ ಅಗತ್ಯವಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಿರ್ತಾರೆ. ಅದು ಖರ್ಚಾಗಲಿ ಅಂತ ಹೇಳಿ ಅವರೊಂದು ಕ್ಯಾಂಪೇನ್ ಮಾಡ್ತಾರೆ, ಏನು ಅಂದರೆ ನಿತ್ಯ ಹಾಲು ಕುಡಿಬೇಕು, ಹಾಲು ಸಿಕ್ಕಲಿಲ್ಲ ಅಂದರೆ ಅಟ್ಲೀಸ್ಟ್ ಹಾಲು ಪುಡಿನಾದ್ರು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿ ಮಾಡಿಬಿಡ್ತಾರೆ. ದೆನ್ ಡೈರಿ ಬಿಕಮ್ಸ್ ಅ ಡಿಫ್ರೆಂಟ್ ಇಂಡಸ್ಟ್ರಿ ಆಲ್ ಟುಗೆದರ್. ಇವತ್ತಿಗೆ ಎಷ್ಟೋ ಜನಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ. ಹೌದು. ಬಟ್ ನಮ್ಮನೇಲಿ ಏನೋ ನಿತ್ಯ ಏನೋ ಹಾಲು ಕುಡಿಲೇಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರೋಟೀನ್ ಒಂದು ಸ್ಕ್ಯಾಮ್ ಇವತ್ತಿನ ಜಗತ್ತಿನಲ್ಲಿ. ಐ ವಿಲ್ ಗೋ ವಿತ್ ದಟ್. ಪ್ರೋಟೀನ್ ಇಸ್ ಅ ಸ್ಕ್ಯಾಮ್. ಯಾಕೆಂದರೆ ಪ್ರೋಟೀನ್, ಇನ್ನೊಂದು ಹೇಳ್ತೀನಿ, ವೆನ್ ಐ ಥಿಂಕ್ ಅಬೌಟ್ ಮೈದಾ, ಸೇಮ್ ಥಿಂಗ್. ಮುಂಚೆ ಮೈದಾ ಎಲ್ಲದರಲ್ಲೂ ಇರ್ತಾ ಇತ್ತು, ಬಿಸ್ಕೆಟು, ನೂಡಲ್ಸು, ಯು ಟೇಕ್ ಎನಿಥಿಂಗ್ ಮೈದಾ. ಇವಾಗ ಏನಾಗ್ತಾ ಇದೆ, 100% ವೀಟ್, 100% ವೀಟ್ ನೂಡಲ್ಸ್, 100% ವೀಟ್ ಬಿಸ್ಕೆಟ್, ಈ ಥರ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೆನ್ ಪೀಪಲ್ ಸ್ಟಾರ್ಟ್ ಕ್ವಶನಿಂಗ್, ದೇ ಡೂ ದಿಸ್. ಇವಾಗ ಪ್ರೋಟೀನು ಅಷ್ಟೇ ಏನಾಗ್ತಾ ಇದೆ ಅಂದರೆ, ಪ್ರೋಟೀನ್ ಇಸ್ ಬಿಕಮಿಂಗ್ ವೆರಿ ಕಮರ್ಷಿಯಲ್. ಎಲ್ಲರಿಗೂ ಒಂಥರ ಪ್ರೋಟೀನ್ ಇದ್ದರೆ ನಾನು ಫಿಟ್ ಆಗಿಬಿಡ್ತೀನಿ, ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಂಡ್ರೆ ಫಿಟ್ ಆಗಿಬಿಡ್ತೀನಿ, ಅಥವಾ ಟ್ಯಾಬ್ಲೆಟ್ ತೊಗೊಂಡ್ರೆ ಫಿಟ್ ನೋ, ಇಟ್ಸ್ ವೆರಿ ವೆರಿ ರಾಂಗ್. ಮುಂಚೆ ನಾನು ಹಿಂಗೆ ಇದ್ದೆ, ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಳ್ಳೇಬೇಕು, ತೊಗೊಂಡಿಲ್ಲ ಅಂದರೆ ಬಾಡಿ ಎಲ್ಲ ಹೋಗ್ಬಿಡುತ್ತೆ, ಇದೇ ಒಂದು ಮೈಂಡ್ಸೆಟ್ಟಲ್ಲಿದ್ದೆ. ನಾವು ಇಟ್ಸ್ ಆಲ್ಮೋಸ್ಟ್ ವಾಸ್ 7-8 years ಐ ಆಮ್ ನಾಟ್ ಈಟನ್ ಎನಿ ಪ್ರೋಟೀನ್ ಸಪ್ಲಿಮೆಂಟ್. ಬೇಕಾಗೇ ಇಲ್ಲ. ವೆನ್ ಐ ಸ್ಟಾಪ್ ಪ್ರೋಟೀನ್ ಸಪ್ಲಿಮೆಂಟ್, ನಮ್ಮ ಬಾಡಿ ಆ್ಯಕ್ಚುಲಿ ಸ್ಟಾಪ್ ಬ್ಲೋಟಿಂಗ್, ಆಮೇಲೆ ಪಿಂಪಲ್ಸ್ ಎಲ್ಲ ಬರೋದು ಅದೆಲ್ಲ ಸ್ಟಾಪ್ ಆಯಿತು. ದೆನ್ ಐ ರಿಯಲೈಸ್, ಓಕೆ, ಪ್ರೋಟೀನ್ ಪ್ರೊಡ್ಯೂಸ್ ಲಾಟ್ ಆಫ್ ಹೀಟ್, ಗಿವ್ಸ್ ಯು ಲಾಟ್ ಆಫ್ ಬ್ಲೋಟಿಂಗ್, ಸ್ಟಮಕ್ ಎಲ್ಲ ಅಪ್ಸೆಟ್ ಆಗೋದು. ಅದು ಸಿಂಥೆಟಿಕ್ ಆಗಿ ಮಾಡಿರೋದು, ಸಿಂಥೆಟಿಕ್ ಇದು ವಾಟ್ ಎವರ್ ವೇ ಪ್ರೋಟೀನ್ ಐಸೋಲೇಟ್ ಎಲ್ಲ. ಆ್ಯಂಡ್ ಐ ರಿಯಲೈಸ್ ಇಟ್ಸ್ ನಾಟ್ ಕಂಪಲ್ಸರಿ. ದೆನ್ ವೆನ್ ಐ ಶಿಫ್ಟೆಡ್ ಟು ರಿಯಲ್ ಫುಡ್ ಅಲ್ವಾ, ಪ್ರೋಟೀನ್ ಏನು ತೊಗೊತಾ ಇದ್ನೋ ಅದೇ ಟೈಮಲ್ಲಿ ಐ ಆ್ಯಡೆಡ್ ಒನ್ ಮೋರ್ ಮೀಲ್. ಏನೂ ಡಿಫ್ರೆನ್ಸ್ ಆಗಿಲ್ಲ. ಐ ವಾಸ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ವಾಸ್ ಫೀಲಿಂಗ್ ಲೈಟರ್. ಸೊ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಪ್ರೋಟೀನ್ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ನೆಸರಿ, ಇಟ್ಸ್ ನಾಟ್ ಕಂಪಲ್ಸರಿ. ಯು ಆರ್ ವೇಸ್ಟಿಂಗ್ ಯುವರ್ ಮನಿ. 7,000-8,000 ಬೇಕು ಇವಾಗ ಒಂದು ಪ್ರೋಟೀನ್ ಒಳ್ಳೆ ಕ್ವಾಲಿಟಿದು ಬೇಕು ಅಂದರೆ. ಆ್ಯಂಡ್ ಮೋಸ್ಟ್ ಆಫ್ ದ ಪ್ರೋಟೀನ್ ಈಸ್ ಫೇಕ್ ದೀಸ್ ಡೇಸ್ ಇನ್ ಇಂಡಿಯಾ. ಹಾಂ, ಆಲ್ಮೋಸ್ಟ್. ಬಿಕಾಸ್ ಇವಾಗ ಚೈನಾದಿಂದನೇ ನೀವು 20 kg ಬ್ಯಾಗ್ನ 10,000 rupeesಗೆ ತೊಗೊಂಬರ್ತಾರೆ, ಆ್ಯಂಡ್ ದೇ ಡೂ ದ ಪ್ಯಾಕಿಂಗ್ ಇಯರ್. ಸೊ ದೇ ಆರ್ ವೆರಿ ಫ್ಯೂ ಹೈ ಗ್ರೇಡ್ ಪ್ರೋಟೀನ್ ಅವೈಲಬಲ್. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಪ್ರೋಟೀನ್ಸ್ ಆರ್ ಲೋ ಗ್ರೇಡ್. ಇವಾಗ ಪ್ರೋಟೀನ್ ತಿನ್ನೋದ್ರಿಂದನೂ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ವೆನ್ ಯು ಟೇಕ್ ದಿಸ್ ಲೋ ಗ್ರೇಡ್ ಪ್ರೋಟೀನ್ ಅಲ್ವಾ, ನೀಟಾಗಿ ಡೈಜೆಸ್ಟ್ ಆಗಲ್ಲ, ಟೂ ಮಚ್ ಸ್ಟ್ರೆಸ್ ಟು ದ ಕಿಡ್ನಿ, a lot of stress to your kidney, liver, because digest ಮಾಡ್ಕೋಬೇಕು. ಇಟ್ಸ್ ಆಲ್ ಸಿಂಥೆಟಿಕ್, ಇಟ್ಸ್ ನಾಟ್ ನ್ಯಾಚುರಲ್. ಅವ್ರು ಹೇಳ್ತಾರೆ ಮಿಲ್ಕಿಂದ ತೆಗೆಯೋದು ಪ್ರೋಟೀನ್ ಅಂತ. ನಾವೇನೋಗಿ ನೋಡಿದ್ದೀವಿ. ಹೌ ಡಿಡ್ ಇಟ್ ಕಮ್? ಮುಂಚೆ ಈ ಮೊಸರು ಮತ್ತು ಪನ್ನೀರ್ ತೆಗಿವಾಗ ತುಂಬ ವೇಸ್ಟ್ ಆಗ್ತಾ ಇತ್ತಂತೆ, ಅದು ಲಿಕ್ವಿಡ್ ವಾಟ್ ಎವರ್ ದೇ ಯೂಸ್ ಟು. ಒಬ್ಬ ಯಾರೋ ಏನಪ್ಪ ಮಾಡೋದು ಅಂತ ಅದನ್ನು ವೇ ಪ್ರೋಟೀನ್ ಮಾಡೋದು. ಈ ಡ್ರೈಡ್ ಇಟ್ ಆ್ಯಂಡ್ ಈ ಮೇಡ್ ಇಟ್ ಪೌಡರ್. And then they realized it has protein. So they started commercializing it. So ನಮ್ಮ ಜಿಮ್ಮಲ್ಲಿ ಐ ಆಮ್ ಸ್ಟ್ರಿಕ್ಟ್ಲಿ ಅಗೇನೆಸ್ಟ್ ಪ್ರೋಟೀನ್. ಯಾ, ನಾನು ಯಾರಿಗೂ ಸಜೆಸ್ಟ್ ಮಾಡೋದೇ ಇಲ್ಲ. ಬಟ್ ಸಮ್ ಪೀಪಲ್ ದೇ ವಾಂಟ್ ಟು ಟೇಕ್ ಪ್ರೋಟೀನ್, ಬಟ್ ನಾನು ಅವ್ರಿಗೆ ಸಜೆಸ್ಟ್ ಮಾಡಲ್ಲ. ನೀವೇ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಪ್ರೋಟೀನ್ ಬೇಕೋ ಅದು ತೊಗೊಳ್ಳಿ ಅಂತೀನಿ. ಐ ಡೋಂಟ್ ರೆಕಮೆಂಡ್ ಪ್ರೋಟೀನ್ ಎನಿವನ್. ಓಕೆ, ಇದು ಒಂದು ಕಡೆ ಆದರೆ, ಎರಡನೇ ಕಡೆ ಎಷ್ಟೋ ಜಿಮ್ಗಳಿಗೆ ಹೋದಾಗ, ನಾನೇ ಸಣ್ಣ ಆಗಬೇಕು ಅಂತ ಒಂದಿಷ್ಟು ಜನ ಹತ್ರ ಹೋದಾಗ, ದೇ ಸಜೆಸ್ಟ್ ಫ್ಯಾಟ್ ಬರ್ನರ್ಸ್, ಸಿಂಥೆಟಿಕ್ ಡ್ರಗ್ಸ್ ಫಾರ್ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ನಾನು ಕೇಳಿದೆ, ಏನು ಸರ್ ಇದೆಲ್ಲ ತಪ್ಪಲ್ವಾ ಸರ್, ಮಾಡಬಾರ್ದಲ್ವಾ ಅಂತ ಕೇಳಿದೆ. ನೀವು ಸಿಗರೇಟ್ ಸೇರ್ತೀರಾ, ನೀವು ಎಣ್ಣೆ ಹೊಡಿತೀರಾ, ಅದು ಪಾಯ್ಸನ್ ಅಲ್ವಾ, ನೀವು ಅದನ್ನೇ ಹಾಕ್ತೀರಾ ಅಂದರೆ ಇದನ್ನ ಯಾಕೆ ಹಾಕಲ್ಲ, ಇಟ್ ಗೋಯಿಂಗ್ ಟು ಮೇಕ್ ಯು ಬೆಟರ್ ಅಂತ ಹೇಳ್ತಾರೆ. ಸೊ ನಾನು ಆ ವಾದಕ್ಕೆ ಇಳಿಯಲ್ಲ. ಬಟ್ ನಾನು ಕೇಳೋದು,
ಈ ಸಿಂಥೆಟಿಕ್ ಡ್ರಗ್ಸ್ ಅನ್ನೋದು ಏನು ಅವೈಲಬಲ್ ಇದೆ ಮಾರ್ಕೆಟಲ್ಲಿ, ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸ್ಮೆಂಟ್ ಆಗ್ಬೋದು, ಎಸ್ಪೆಷಲಿ ಕ್ರಿಯಾಟಿನ್ನು ಮತ್ತು BCAA ಇದೆಲ್ಲ ಬರುತ್ತಲ್ಲ, ಇದೆಲ್ಲ ನಿಜವಾಗ್ಲೂ ಬೇಕಾ ನಮಗೆ? See, for a normal guy, a person wants to be fit, he doesn't need. ಇವಾಗ ಐ ಸಜೆಸ್ಟ್ ಮಲ್ಟಿವೈಟಮಿನ್, ಮ್ಯಾಕ್ಸ್ ಮಲ್ಟಿವೈಟಮಿನ್ನು, ಫಿಶ್ ಆಯಿಲು, ಮ್ಯಾಕ್ಸಿಮಮ್ ಇದನ್ನೇ ಸಜೆಸ್ಟ್ ಮಾಡೋದು. ಯಾಕೆ ಅಂದರೆ ದೀಸ್ ಡೇಸ್ ಎಲ್ಲರಿಗೂ ಒಂದು ಡಿಫಿಷಿಯನ್ಸಿ ಇದೆ. ವೈಟಮಿನ್ ಡಿ ಆ್ಯಂಡ್ B12 ಅಂತೂ ಕಂಪಲ್ಸರಿ ಆಗೋಗಿದೆ, ಬಿಕಾಸ್ ನೋ ಬಡಿ ಈಸ್ ಗೋಯಿಂಗ್ ಔಟ್ಸೈಡ್. ಆ ವೈಟಮಿನ್ ಡಿನೇ ಸಿಗ್ತಾ ಇಲ್ಲ ಸನ್ನಿಂದ. ಸೊ ಎಲ್ಲರಿಗೂ ಆ ಡಿಫಿಷಿಯನ್ಸಿ ಬರ್ತಾ ಇದೆ. ಆ್ಯಂಡ್ ಎವ್ರಿಬಡಿ ಆರ್ ನಾಟ್ ಈಟಿಂಗ್ ಎವ್ರಿಥಿಂಗ್ ಎವ್ರಿ ಡೇ. ಸೊ ಆ ಡಿಫಿಷಿಯನ್ಸಿ ಎಲ್ಲರಿಗೂ ಇದೆ ಇವಾಗ. ಸೊ ಐ ಟೆಲ್ ದೆಮ್ ಟು ಟೇಕ್ ಮಲ್ಟಿವೈಟಮಿನ್. ಪ್ರೋಟೀನ್ ಯಾಕೆ ಬೇಡ ಅಂತ ಇದ್ದೀನಿ ಅಂದರೆ, ದೇ ಕಂಪ್ಲೀಟ್ಲಿ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ದಟ್. ಪ್ರೋಟೀನ್ ಇದ್ರೇ ಲೈಫು, ಪ್ರೋಟೀನ್ ಇದ್ರೇ ಬಾಡಿ ಬಿಲ್ಡಿಂಗು, ಆ ಥರ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ಅವ್ರಿಗೆ. ಆ್ಯಂಡ್ ನಾನು ಇವಾಗ ಟ್ರೈನರ್ಸ್ಗೂ ಕಂಪ್ಲೇಂಟ್ ಮಾಡಲ್ಲ, ಆ್ಯಂಡ್ ಯಾರು ಅವ್ರ ಹತ್ರ ಫ್ಯಾಟ್ ಬರ್ನರ್ ಇಸ್ಕೊತಾ ಇದ್ದಾರಲ್ಲ ಅವ್ರಿಗೂ ಬೋತ್ ಆರ್ ಡೂಯಿಂಗ್ ರಾಂಗ್. ಯಾಕೆಂದರೆ ಇವಾಗ ಒಬ್ಬ ಕ್ಲೈಂಟ್ ಹೋದಾಗ ಅವನಿಗೆ ಇಮಿಡಿಯೇಟಾಗಿ ರಿಸಲ್ಟ್ ಬೇಕು ಅಂತಾರೆ, ಕರೆಕ್ಟಾ? ಅವಾಗ ಟ್ರೈನರ್ ಅಫ್ಕೋರ್ಸ್ ನಿಮ್ಗೆ ಇಮಿಡಿಯೇಟಾಗಿ ರಿಸಲ್ಟ್ ಬೇಕು ಅಂದರೆ ಇದನ್ನು ತಗೊಳ್ಳಿ ಅಂತಾರೆ. ದಟ್ ಈಸ್ ಅ ಪ್ರಾಬ್ಲಮ್. ಟ್ರೈನರ್ದು ಪ್ರಾಬ್ಲಮ್ ಇದೆ, ಆ್ಯಂಡ್ ಯಾರು ಜಿಮ್ಗೆ ಹೋಗ್ತಾರಲ್ಲ ಅವ್ರದ್ದು ಪ್ರಾಬ್ಲಮ್ ಇದೆ. ದೇ ಥಿಂಕ್ 3 ತಿಂಗಳಲ್ಲೇ ನನಗೆ 6 ಪ್ಯಾಕ್ ಬಂದ್ಬಿಡುತ್ತೆ, ಸಣ್ಣ ಆಗಿಬಿಡ್ತೀನಿ. ಆ್ಯಂಡ್ ಫೀಮೇಲ್ಸ್ ಸ್ಪೆಷಲಿ, ಐ ಹ್ಯಾವ್ ಸೀನ್ ಫೀಮೇಲ್ಸ್ ಟೇಕ್ ಮೋರ್ ಫ್ಯಾಟ್ ಬರ್ನರ್, ಮೋರ್ ಪೆಪ್ಟೈಡ್ಸ್ ದೆನ್ ಮೇಲ್ಸ್, ಬಿಕಾಸ್ ಐ ಡೋಂಟ್ ನೋ, ಅವ್ರಿಗೆ ಸಣ್ಣ ಆಗಿಬಿಡ್ಬೇಕು, ಹೋದ ತಕ್ಷಣ ಸಣ್ಣ ಆಗಿಬಿಡ್ಬೇಕು, ಹಂಗೆ ಆಗಲ್ಲ. ಫೀಮೇಲ್ಸ್ ಆ್ಯಕ್ಚುಲಿ ಟೇಕ್ ಲಾಂಗರ್ ಟೈಮ್ ಟು ಲೂಸ್ ಫ್ಯಾಟ್ ದೆನ್ ಮೆನ್. ಯಾಕೆಂದರೆ ಅವ್ರಿಗೆ ಟೆಸ್ಟೋಸ್ಟೆರಾನ್ ಇರಲ್ಲ, ಅವ್ರದ್ದು ಎಸ್ಟ್ರೋಜನ್. ಅವ್ರ ಬಾಡಿ ತುಂಬ ಸ್ಲೋ ಆಗಿ ರೆಸ್ಪಾಂಡ್ ಆಗುತ್ತೆ. ಆ್ಯಂಡ್ ಆಫ್ಟರ್ 30, ಇಫ್ ಯು ಗೇನ್ ವೆಯ್ಟ್, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಲೂಸ್ ವೆಯ್ಟ್. ಅವ್ರು ತುಂಬ ಕಂಟ್ರೋಲ್ ಮಾಡಬೇಕು ಫುಡ್ಡಲ್ಲಿ. ಅದು ಮಾಡೋಕ್ಕೆ ಅವ್ರಿಗೆ ಪೇಷನ್ಸ್ ಇರಲ್ಲ. ವೆನ್ ದೇ ಜಾಯಿನ್ ಜಿಮ್, ಈ ಅವ್ರ ಟ್ರೈನರ್ನ ಇದು ಮಾಡ್ತಾರೆ, ನಂಗೆ ಬೇಗ ಸಣ್ಣ ಆಗಬೇಕು ಅಂತ. ಅಫ್ಕೋರ್ಸ್ ಟ್ರೈನರ್ ವಿಲ್ ಟೆಲ್, ಓಕೆ ಮೇಡಮ್ ಫ್ಯಾಟ್ ಬರ್ನರ್ ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಅದನ್ನು ತೊಗೊಳ್ಳಿ ಅಂತ ದೇ ವಿಲ್ ಸಜೆಸ್ಟ್. ಇಟ್ಸ್ ವೈಸ್ ವರ್ಸ, ಇಬ್ಬರದ್ದು ಮಿಸ್ಟೇಕೆ. ಫಸ್ಟ್ ಜಿಮ್ಗೆ ಹೋದಾಗ ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನಿಮ್ಮ ಸಪ್ಲಿಮೆಂಟ್ ಆಗಲಿ, ವಾಟ್ ಎವರ್ ಫ್ಯಾಟ್ ಬರ್ನರ್, ನೋ, ಯು ಡೋಂಟ್ ನೀಡ್. ಫಸ್ಟ್ ಗೋ ಟು ಜಿಮ್, ಡೆಡಿಕೇಟ್ ಮಾಡಿ 1 hour, 3 ತಿಂಗಳು ಫಸ್ಟ್ ಜಿಮ್ಗೆ ಹೋಗ್ತೀರಾ ನೋಡಿ. ಕಂಪಲ್ಸರಿಯಾಗಿ 3 months ವಿತೌಟ್ ಫೇಲ್ ಹೋಗೋಕ್ಕಾಗತ್ತಾ? 1 hour ನೀವು ಕೊಡ್ತೀರಾ ಡೈಲಿ, ಅದನ್ನು ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಯು ವಿಲ್ ಓನ್ಲಿ ಡಿಸೈಡ್ ವಾಟ್ ಯು ವಾಂಟ್ ಅಂತ. Because in 1 month, most of the people stop gymming. They can't wait. ಡಿಸಿಪ್ಲಿನ್ ಇರಲ್ಲ. ಏನೋ ಒಂದು ಮೋಟಿವೇಟ್ ಆಗಿರ್ತಾರೆ, ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಯಾರೋ ಏನೋ ಹೇಳಿರ್ತಾರೆ, ಆ ಒಂದು ಇದಕ್ಕೆ ಮೋಟಿವೇಟ್ ಆಗಿ ಜಿಮ್ಮಿಗೆ ಬಂದಿರ್ತಾರೆ. ಇಟ್ ವಿಲ್ ಗೋ ಆಫ್ ಇನ್ 1 month. ಆ್ಯಂಡ್ ಅದೇ ರೀಸನ್ನು ಮೋಸ್ಟ್ ಆಫ್ ದ ಪೀಪಲ್ ಆರ್ ಗೆಟಿಂಗ್ ಸೈಡ್ ಎಫೆಕ್ಟ್ ಬಿಕಾಸ್ ಆಫ್ ಆಲ್ ದೀಸ್ ಸಪ್ಲಿಮೆಂಟ್. ಬಾಡಿ ಕಾಂಟ್ ಟೇಕ್ ಸಚ್ ಹಾರ್ಶ್ ಮೆಡಿಸಿನ್ ಆಲ್ ಆಫ್ ಎ ಸಡನ್. ಫ್ಯಾಟ್ ಬರ್ನರ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ. ನಾನು ಒಂದು 10 ವರ್ಷ ಫಿಟ್ನೆಸ್ಸಲ್ಲಿ ಇದ್ದವ್ರಿಗೆ ಐ ಡೋಂಟ್ ಸಜೆಸ್ಟ್ ಆಲ್ ದೀಸ್ ಫ್ಯಾಟ್ ಬರ್ನರ್ಸ್, ಬಿಕಾಸ್ ಫ್ಯಾಟ್ ಬರ್ನರ್ಸ್ ಆಗಲಿ, ಎನ್ಹ್ಯಾನ್ಸ್ಮೆಂಟ್ ಆಗಲಿ, ಆಲ್ ದೀಸ್ ಸ್ಟೆರಾಯ್ಡ್ಸ್ ಆ್ಯಂಡ್ ಆಲ್, ಅಫ್ಕೋರ್ಸ್ ಕಾಂಪಿಟೇಷನ್ ಮಾಡೋರು ತೊಗೊತಾರೆ. ಬಿಕಾಸ್ ದೇ ಆರ್ ಕಾಂಪಿಟಿಂಗ್, ಅವ್ರ ಲೈಫ್ನ ಅದಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ದೇ ವಾಂಟ್ ಟು ಬಿ ಆನ್ ದ ಸ್ಟೇಜ್ ಆ್ಯಂಡ್ ಇಟ್ಸ್ ದೇರ್ ಚಾಯ್ಸ್. ಮಾನಿಟರ್ಡ್, ಸರ್ಟಿಫೈಡ್ ಪೀಪಲ್ ಮಾನಿಟರಿಂಗ್ ಇಟ್. ಅವರು ಜಿಮ್ಸ್ ಟ್ರೈನರ್ ಆಗ್ತೀನಿ, ನಾನು ಕಾಂಪಿಟೇಷನ್ ಮಾಡಬೇಕು, ಹೆಸರು ಮಾಡಬೇಕು. ಬಟ್ ವಾಟ್ ಅಬೌಟ್ 99% ಆಫ್ ದ ಪೀಪಲ್? ದೇ ಕಾಂಟ್ ಗೋ ಆ್ಯಂಡ್ ಕಾಂಪೀಟ್. ನೋ, ವೈ ದೇ ನೀಡ್ ಸ್ಟೆರಾಯ್ಡ್ಸ್, ವೈ ದೇ ನೀಡ್ ಸಪ್ಲಿಮೆಂಟ್, ವೈ ದೇ ನೀಡ್ ಫ್ಯಾಟ್ ಬರ್ನರ್? ದೇ ಜಸ್ಟ್ ವಾಂಟ್ ಟು ಗೆಟ್ ಫಿಟ್ ಅಲ್ವಾ? ಅದೇ ಹೇಳೋದು. ಯಾಕೆ ಎಲ್ಲರೂ ಬಾಡಿ ಬಿಲ್ಡರ್ಸ್ ಆಗೋಕ್ಕಾಗಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಗೋ ಟು ಜಿಮ್. ನೀವು ವರ್ಕೌಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಜಿಮ್ಮಿಗೆ ಬನ್ನಿ, ಅರ್ಧ ಗಂಟೆ ಕುತ್ಕೊಳ್ಳಿ ಜಿಮ್ಮಲ್ಲಿ, ಬೇರೆಯವ್ರನ್ನ ನೋಡಿ ಅಟ್ಲೀಸ್ಟ್ ನೀವು ವರ್ಕೌಟ್ ಮಾಡ್ತೀರಾ ಅಂತ ಹೇಳ್ತೀನಿ. ಇನ್ನೊಂದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಡಯಟ್ ಏನಂದರೆ ಹೈ ಫ್ಯಾಟ್ ಡಯಟ್. ಇನ್ಫ್ಯಾಕ್ಟ್ ಇದನ್ನ ನನ್ನ ಮುಂದೆನೇ ಮಾಡಿದವ್ರು ಒಬ್ರು ಇದ್ದಾರೆ. ಹಿ ಗಾಟ್ ರಿಸಲ್ಟ್ಸ್ ಬಿಕಾಸ್ ಅದೇನೋ ಕೀಟಾಸಿಸ್ ಆಗುತ್ತೆ, ಎಲ್ಲ ಆಗುತ್ತೆ. ಹಿ ಗಾಟ್ ರಿಸಲ್ಟ್ಸ್, ಬಟ್ ಇನ್ 6 months ಹಿ ಹ್ಯಾಡ್ ಅ ಬ್ಯಾಡ್ ನ್ಯೂಸ್. ಗಾಲ್ ಬ್ಲಾಡರಲ್ಲಿ 13 mm ಸ್ಟೋನ್ ಇದೆ, ಅದನ್ನು ರಿಮೂವ್ ಮಾಡಬೇಕು, ಗಾಲ್ ಬ್ಲಾಡರ್ನೇ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ರು. ಸೊ ಅವರು ಸ್ವಲ್ಪ ರಿಸರ್ಚ್ ಮಾಡೋದು ಜಾಸ್ತಿ. ಏನಕ್ಕೆ ಅಂತ ಹುಡುಕ್ದಾಗ ಅವ್ರಿಗೆ ಅರ್ಥ ಆಗಿದ್ದು 2 ವಿಚಾರ. ಒಂದು, ಹೈ ಫ್ಯಾಟ್ ವಿಚ್ ಬಾಡಿ ಕುಡ್ ನಾಟ್ ಪ್ರಾಸೆಸ್, ಅದೆಲ್ಲ ಸ್ಟೋನ್ ಆಗಕ್ಕೆ ಶುರು ಆಯಿತು. ಬಿಕಾಸ್ ಅವರು
ಕಮ್ಮಿ ಅವಧಿನಲ್ಲಿ ಅಂದರೆ ಶಾರ್ಟ್ ಡ್ಯೂರೇಷನಲ್ಲಿ ತುಂಬ ವೆಯ್ಟ್ ಕಳ್ಕೊಂಡ್ರು. ಅದು ಕೂಡ ಗಾಲ್ ಬ್ಲಾಡರ್ ಸ್ಟೋನ್ಗೆ ಕಾರಣ ಆಯಿತು ಅಂತ ಹೇಳ್ತಾರೆ. ಸೊ ಒಂದು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಗ್ರ್ಯಾಜುವಲ್ ಆಗಿ ಎಷ್ಟು ಲಾಸ್ ಆಗಬೇಕು ಅನ್ನೋ ಮಂತ್ಲಿ ಬೇಸಿಸ್ ಅಂತ ಅನ್ಸುತ್ತೆ. ನಾನು ಇವಾಗ 30 years ಸರ್ವೈವ್ ಆಗಿದ್ದೀನಿ ಫಿಟ್ನೆಸ್ಸಲ್ಲಿ ಅಂದರೆ ಫಾರ್ ಓನ್ಲಿ ಒನ್ ರೀಸನ್. ಯಾಕೆ ಅಂದರೆ ಐ ಡೂ ಬೇಸಿಕ್ಸ್. ಇವಾಗ ಏನಾಗ್ತಾ ಇದೆ ಅಂದರೆ ಟೂ ಮಚ್ ಆಫ್ ಇನ್ಫಾರ್ಮೇಷನ್ ಇನ್ ಇಂಟರ್ನೆಟ್. 1 week ಏನೋ ಒಂದು ಮಾಡ್ತಾರೆ, ಎಲ್ಲೋ ನೋಡಿರ್ತಾರೆ, ಈ ಡಯಟ್ ಮಾಡಿದ್ರೆ ಹಿಂಗೆ ಸಣ್ಣ ಆಗೋಗಿದ್ದ ನೀನು, ಓಕೆ ಲೆಟ್ ಮಿ ಟ್ರೈ, 1 week ಟ್ರೈ ಮಾಡೋದು. ಇನ್ನೊಂದೇನೋ ಇನ್ಫಾರ್ಮೇಷನ್ ನೋಡ್ತಾರೆ, ಅಗೇನ್ ಚೇಂಜ್ ದ ಡಯಟ್. ಸೊ ದೇ ಕೀಪ್ ಚೇಂಜಿಂಗ್ ಸೋ ಮಚ್ ಇನ್ಫಾರ್ಮೇಷನ್. ಎಕ್ಸಸೈಸು ಅಷ್ಟೇ, ಕಾನ್ಸ್ಟೆಂಟಾಗಿ ಒಂದು ರೂಟೀನ್ ಮಾಡಲ್ಲ. 1 week ಏನೋ ಒಂದು ಎಕ್ಸಸೈಸ್ ಮಾಡ್ತಾರೆ, ಅಲ್ಲಿ ಯಾರಿಗೋ ಒಬ್ಬನಿಗೆ ಇನ್ನೊಂದೇನೋ ವರ್ಕ್ ಆಗಿರುತ್ತೆ, ಅದನ್ನು ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಟೈಮಲ್ಲಿ ಇದು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ವಿ ಓನ್ಲಿ ಯೂಸ್ ಟು ಡೂ ಬೇಸಿಕ್ ಎವ್ರಿ ಡೇ, ಸೇಮ್ ಥಿಂಗ್, ಸೇಮ್ ಫುಡ್, ಸೇಮ್ ಥಿಂಗ್, ಬೇಸಿಕ್ ಮಾಡ್ಕೊಂಡು ಬಂದ್ವಿ. ನೌ ಐ ರಿಯಲೈಸ್ ಓಕೆ ವಾಟ್ ಐ ಡಿಡ್ ಈಸ್ ಅಮೇಝಿಂಗ್. ಬೇಸಿಕ್ ಮಾಡಿರೋದಕ್ಕೆ ನಾನು ಇಷ್ಟು ವರ್ಷ ಸರ್ವೈವ್ ಆಗಿದ್ದೀನಿ. ಆ್ಯಂಡ್ ಇವನ್ ಟುಡೇ ಐ ಡೋಂಟ್ ಸಿ ಆಲ್ ದಿಸ್ ಇಂಟರ್ನೆಟ್ ಏನು ನೋಡಲ್ಲ. ನನಗೆ ಏನು ಇಲ್ಲಿ ತನಕ ಕಲ್ತಿದ್ದೀನೋ ಅದನ್ನೇ ಫಾಲೋ ಮಾಡೋದು ಆ್ಯಂಡ್ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಈ ಎಕ್ಸ್ಟ್ರೀಮ್ ಫ್ಯಾಟ್ ಕಟ್ ಮಾಡೋದು ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ತುಂಬ ಜನ ಇವಾಗ ಒಂದು ಸಪ್ಲಿಮೆಂಟ್ ಬ್ರ್ಯಾಂಡೇ ಇದೆ, ಬ್ಯಾಡ್ಜ್ ಹಾಕೊಂಡು ಎಲ್ಲ ಕಡೆ ನಿಂತಿರ್ತಾರೆ ಆ್ಯಂಡ್ ದೇ ಫೋರ್ಸ್ ಪೀಪಲ್ ಓಕೆ ತಗೊಳ್ಳಿ 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 ಅಂತ. ಆಲ್ ದೇ ಡೂ ಇಸ್ ಬೆಳಗ್ಗೆ ಹೊತ್ತು ಸಪ್ಲಿಮೆಂಟ್ ತೊಗೋಬೇಕು, ಮಧ್ಯಾಹ್ನನೂ ಸಪ್ಲಿಮೆಂಟ್ ತೊಗೋಬೇಕು ಆ್ಯಂಡ್ ಒಂದೇ ಒಂದು ಮೀಲ್ ಸಾಲಿಡ್ ಫುಡ್ ತಿನ್ನಬೇಕು. ಸೊ ಇವಾಗ ಪ್ರಾಕ್ಟಿಕಲಿ ಫಾರ್ ಹೌ ಲಾಂಗ್ ಯು ವಿಲ್ ಬಿ ಆನ್ ಸಪ್ಲಿಮೆಂಟ್? 1 ವರ್ಷ, 2 ವರ್ಷ, 3 ವರ್ಷ, ಅದಾದಮೇಲೆ ಸಣ್ಣ ಆಗಿರ್ತೀರ. ಯಾಕಂದರೆ ಯು ಕಟ್ ಯುವರ್ ನ್ಯಾಚುರಲ್ ಫುಡ್ ಕಂಪ್ಲೀಟ್ಲಿ, ಸಪ್ಲಿಮೆಂಟಲ್ಲೇ ಇದ್ದೀರಾ. 3 ವರ್ಷ ಆದಮೇಲೆ ನಿಮಗೆ ಒಂಥರ ಬೇಜಾರಾಗೋಗಿ ವಿಲ್ ಸ್ಟಾರ್ಟ್ ಈಟಿಂಗ್ ನಾರ್ಮಲ್ ಫುಡ್, ಮತ್ತೆ ವಿಲ್ ಸ್ಟಾರ್ಟ್ ಗೇನಿಂಗ್ ಫುಡ್ ಅಲ್ವಾ, ಇದು ವೆಯ್ಟ್ ಅಲ್ವಾ. ಸೊ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ಬೇಕು ನಾವು, ಇಂಪ್ರಾಕ್ಟಿಕಲ್ ಆಗಿರಬಾರ್ದು. ಹೆಂಗೆ ಸಪ್ಲಿಮೆಂಟಲ್ಲಿ ಬದುಕೋಕ್ಕಾಗತ್ತೆ? ಆ್ಯಂಡ್ ಸೋ ಮೆನಿ ಪೀಪಲ್ ಹ್ಯಾವ್ ಹ್ಯಾವ್ ಗಾಟ್ ಇಶ್ಯೂಸ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್. ಯಾಕಂದರೆ ಬಾಡಿ ನ್ಯೂಟ್ರಿಷನ್ನೇ ಇಲ್ಲ, ನ್ಯಾಚುರಲ್ ಫುಡ್ಡೇ ಇಲ್ಲ. ಆಲ್ ದೇ ಸಜೆಸ್ಟ್ ದೆಮ್ ಇಸ್ ಒಂದು ಮಲ್ಟಿವಿಟಮಿನ್ ತೊಗೋಬೇಕು, ಒಂದು ಸ್ಕೂಪ್ ಪ್ರೋಟೀನ್ ತೊಗೋಬೇಕು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಇದೇ ಹೇಳ್ತಾ ಇರ್ತಾರೆ. ಸೊ ದಟ್ ಈಸ್ ವೆರಿ ಬ್ಯಾಡ್. ಸೊ ಇನ್ಫಾರ್ಮೇಷನ್ ಇದೆಯಲ್ಲ, ಇದನ್ನು ನಾವು ಸ್ಟ್ರೀಮ್ಲೈನ್ ಮಾಡಬೇಕು. ನೋಬಡಿ ಫಾಲೋ ಒನ್ ಥಿಂಗ್, ಎವ್ರಿಬಡಿ ಫಾಲೋ ಡಿಫ್ರೆಂಟ್ ಥಿಂಗ್. ಐ ಡೋಂಟ್ ನೋ. ಅದೇ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ಕೂಲಲ್ಲಿ ಎಜುಕೇಷನ್ ಸ್ಟಾರ್ಟ್ ಆಗಬೇಕು ಇದ್ರ ಬಗ್ಗೆ ಅಲ್ಲ. 100%. ಇವಾಗ ನಮ್ಮ ಸ್ಕೂಲಲ್ಲಿ ಎಜುಕೇಷನ್ ಇಲ್ಲ. ಟೀಚರ್ಸ್ಗೂ ಫಿಟ್ನೆಸ್ ಬಗ್ಗೆ ಗೊತ್ತಿರಲ್ಲ, ಮಕ್ಳಿಗೂ ಗೊತ್ತಿರಲ್ಲ, ಪೇರೆಂಟ್ಸ್ಗೂ ಗೊತ್ತಿರಲ್ಲ. ಇವಾಗ ನಮ್ಮ ಮಗ 5 ವರ್ಷ ಇರುವಾಗ ಐ ಸ್ಟಾರ್ಟೆಡ್ ಟೇಕಿಂಗ್ ಹಿಮ್ ಟು ದ ಜಿಮ್. ಎಷ್ಟೊಂದು ಜನ ನನಗೆ ಹೇಳೋದು ಇವಾಗೇ ಕರ್ಕೊಂಡು ಹೋಗ್ಬಿಡಿ, ಹೈಟ್ ಆಗಲ್ಲ. ಯಾಕೆ? ಇವಾಗ ಆಲ್ರೆಡಿ ಈಸ್ 5'4". ಮೊನ್ನೆ ನ್ಯಾಷನಲ್ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲ್ ಆಯಿತು ಅವನಿಗೆ, 110 kg ಏನೋ ಇದ್ದ. ಇಟ್ಸ್ ಆಲ್ ಹೆರಿಡಿಟ್ರಿ. ಇವಾಗ ಅಪ್ಪ ಅಮ್ಮ ಉದ್ದ ಇದ್ದರೆ ಅಫ್ಕೋರ್ಸ್ ಮಕ್ಕಳು ಕೂಡ ಉದ್ದ ಆಗ್ತಾರೆ. ಇಟ್ಸ್ ಹೆರಿಡಿಟ್ರಿ. ದ ಪ್ರಾಬ್ಲಮ್ ಇನ್ ಇಂಡಿಯಾ ಈಸ್ ದ ಥಿಂಕಿಂಗ್. 18 ತನಕ ನಾವು ಲಿಫ್ಟ್ ಮಾಡಬಾರ್ದು, 18 ಆದಮೇಲೆ ಲಿಫ್ಟ್ ಮಾಡಬೇಕು. ಗ್ರೋಯಿಂಗ್ ಟೈಮ್ ಇರೋದೇ 18 ತನಕ. ನಾವು ಗ್ರೋ ಆಗೋ ಟೈಮಲ್ಲಿ ತಾನೇ ಒಳ್ಳೆ ಊಟ ಮಾಡಬೇಕು, ಆ ಟೈಮಲ್ಲೇ ಎಕ್ಸಸೈಸ್ ಮಾಡಬೇಕು. ಇವಾಗ ಚೈನಾ, ಜಪಾನ್, US ಆ್ಯಂಡ್ ಆಲ್, ದೇ ಪಿಕ್ ಕಿಡ್ಸ್ ಇನ್ ದ ಸ್ಕೂಲ್ ಒಲಿಂಪಿಕ್ಸ್ಗೆಲ್ಲ 5 years 6 years ಇವಾಗ ದೇ ಒಲಿಂಪಿಕ್ ಕಮಿಟಿ ಕಮ್, ದೇ ಪಿಕ್ ದ ಕಿಡ್ಸ್ 5 6 years ಇವಾಗ. ಅಂದರೆ ಸ್ವಿಮ್ಮಿಂಗ್ ಯಾರು ಫಿಟ್ ಆಗ್ತಾರೆ, ರನ್ನಿಂಗ್ ಯಾರು ಫಿಟ್ ಆಗ್ತಾರೆ, ದೇ ಟೇಕ್ ದೆಮ್ ಕಂಪ್ಲೀಟ್, ಅವರೇ ನೋಡ್ಕೊತಾರೆ. ಬಟ್ ಇಂಡಿಯಾದಲ್ಲಿ ಹಂಗಿಲ್ಲ. ವಿ ಡೂ ಇಸ್ ಓದು 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 ಅಷ್ಟೇ. ಫಿಸಿಕಲ್ಲು ಇರಬೇಕು, ಮೆಂಟಲಿನೂ ಇರಬೇಕು, ಎರಡೂ ಇರಬೇಕು. ಇವಾಗ ಇನ್ನೊಂದಿದೆ ನಮ್ಮ ಇಂಡಿಯಾದಲ್ಲಿ, ತುಂಬ ನಾನ್ ವೆಜ್ ತಿಂದರೆ ವಿ ಓಂಟ್ ಬಿಕಮ್ ಬ್ರೈನಿ, ವೆಜಿಟೇರಿಯನ್ ತಿಂದರೆ ತುಂಬ ಶಾರ್ಪ್ ಇರ್ತೀವಿ. ಇವಾಗ ಚೈನಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ದೇ ಆರ್ 100% ಮೀಟ್ ಈಟರ್. ಹೌ ದೇ ಆರ್, ಹೌ ಬ್ರೈನಿ ದೇ ಆರ್, ಚೈನೀಸ್ ಆ್ಯಂಡ್ ಜಪಾನ್. ಇದೆಲ್ಲ ಮುಂಚೆಯಿಂದ ಅದು ಬಂದ್ಬಿಟ್ಟಿದೆ ಮಿತ್ಸ್. ಅದನ್ನು ಚೇಂಜ್ ಮಾಡಬೇಕು, ನಮ್ಮ ಮೆಂಟಾಲಿಟಿನ ಚೇಂಜ್ ಮಾಡ್ಕೋಬೇಕು. ಆ ಎಜುಕೇಷನ್ ಸ್ಟಾರ್ಟ್ ಆಗಬೇಕು ಸ್ಕೂಲಲ್ಲಿ. ಟೀಚರ್ಸ್ ಕಿಡ್ಸ್ ಅಲ್ಲ, ಅವರು ಫಸ್ಟು ಫಿಸಿಕಲಿ ಫಿಟ್ ಆಗಬೇಕು. ಅವ್ರು ಹೇಳಬೇಕು ಕಿಡ್ಸ್ಗೆ ಸ್ಟಾರ್ಟ್ ಈಟಿಂಗ್ ಹೆಲ್ದಿ ಅಂತ. ನಾ ಇವಾಗ ಸ್ಕೂಲ್ಗೆ ಹೋದ್ರೆ ಒಂದು ಬಾಕ್ಸ್ ಓಪನ್ ಮಾಡಿ ಬಿಸ್ಕೆಟ್ಸ್ ಇರುತ್ತೆ, ಕೇಕ್ ಇರುತ್ತೆ, ಎಲ್ಲ ಜಂಕ್ ಫುಡ್ ಹಾಕಿರ್ತಾರೆ. ಯಾಕೆ? ಪೇರೆಂಟ್ಸ್ ಆರ್ ಲೇಜಿ, ದೇ ಓಂಟ್ ಕುಕ್ ಇನ್ ದ ಹೌಸ್. ಏನೋ ಒಂದು ಹಾಕಬೇಕು, ಒಂದು ಬಿಸ್ಕೆಟ್ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಮಕ್ಕಳನ್ನ. ಪೇರೆಂಟ್ಸ್ ಆರ್ ಸ್ಪಾಯ್ಲಿಂಗ್ ದ ಕಿಡ್ಸ್. ಇಟ್ಸ್ ಆಲ್ ಹ್ಯಾಪನಿಂಗ್. ನೀವು ಮೇಲ್ ನೋಡ್ತಾ ಇದ್ರೆ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ವಿ ಆರ್ ನಾಟ್ ಫಾಲೋಯಿಂಗ್.
ಈಗ ಐ ವಾಂಟ್ ಟು ಟಾಕ್ ಅಬೌಟ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಯುಗದಲ್ಲಿ ಸೀನಿಯರ್ ಸಿಟಿಸನ್ಸ್ ಅಂತ ಕರಿತೀವಿ, ಎಸ್ಪೆಷಲಿ 50+ ಆದವರು. ಅವ್ರಿಗೆ ಆಲ್ರೆಡಿ ಮೈಕೈ ನೋವು, ಡಯಾಬಿಟೀಸು, BP, ಎಲ್ಲ ಇಶ್ಯೂಸು ಇರುತ್ತೆ ಅಂತ ಅಂದ್ಕೊಳ್ಳೋಣ ನಾವು. ಇನ್ನು ಕೆಲವ್ರಿಗೆ ಸ್ಟೆಂಟ್ ಕೂಡ ಹಾಕಿರ್ತಾರೆ. ಇವರೆಲ್ಲರೂ ಅಯ್ಯೋ ನೀನು ತುಂಬ ವರ್ಕೌಟ್ ಮಾಡಬಾರ್ದು ಅಥವಾ ನಂಗೆ ಮಾಡೋಕ್ಕಾಗಲ್ಲ, ನೋವು ಬರುತ್ತೆ ಅಂತ ಹೇಳ್ತಾರೆ. ಇವರು ಏನಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು, ಅದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ಮಾಡಬಹುದಾ ಈ ವಯಸ್ಸಲ್ಲಿ? ಫಿಟ್ನೆಸ್ ಈಸ್ ಫಾರ್ ಎನಿ ಏಜ್. ನೀವು 70 ವರ್ಷಕ್ಕೂ ಇಫ್ ಯು ವಾಂಟ್ ಗೆಟ್ ಫಿಟ್ ಯು ಕ್ಯಾನ್ ಗೋ ಟು ಜಿಮ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಔಟ್. ಯಾಕೆಂದರೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟು. ಇವಾಗ ನಮ್ಮ ಹ್ಯೂಮನ್ ಬಾಡಿ ಒಂದು ಕಡೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಡಿಸೈನ್ ಆಗಿಲ್ಲ. ನೀವು ಗೋ ಬ್ಯಾಕ್ ಎವಲ್ಯೂಷನ್ ನೋಡಿದ್ರೆ ಹ್ಯೂಮನ್ಸ್ ಆರ್ ಲೈಕ್ ಎನಿಮಲ್ಸ್. ವಿ ಯೂಸ್ ಟು ಅಂಟ್, ಸರ್ವೈವ್ ಆಗಬೇಕು ಅಂದರೆ ಅಂಟ್ ಮಾಡ್ತಾ ಹೋಗೋದು, ಹಂಟ್ ಮಾಡೋದು, ತಿನ್ನೋದು. ಸೊ ವಿ ಆರ್ ಬಿಲ್ಟ್ ಲೈಕ್ ದಟ್. ನಮ್ಮ ಜಾಯಿಂಟ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾ ಇರಬೇಕು. ಇವಾಗ IT ಪೀಪಲ್ ಓಲ್ಡ್ ಡೇ ಕೂತಿರ್ತಾರೆ, ಫ್ರೋಝನ್ ಶೋಲ್ಡರ್ ತುಂಬ ಇಶ್ಯೂಸ್ ಆಗ್ತಾ ಇದೆ. ಶೋಲ್ಡರ್ಸ್ ಎಲ್ಲ ಒಂದೇ ಕಡೆ ಇದ್ದು ಮೂಮೆಂಟ್ಸೇ ಇರಲ್ಲ, ಫ್ರೋಸ್ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಫ್ರೋಝನ್ ಆ್ಯಂಡ್ ನೆಕ್ ಪ್ರಾಬ್ಲಮ್ ಬರ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ. ಯಾಕೆ ಹೇಳಿ? ಇಟ್ಸ್ ಆಲ್ ಬಿಕಾಸ್ ಆಫ್ ನೋ ಫಿಸಿಕಲ್ ಆ್ಯಕ್ಟಿವಿಟಿ ಎಟ್ ಆಲ್. ನಾನಿವಾಗ ಪಾರ್ಕ್ಗೆಲ್ಲ ಹೋಗ್ತೀನಲ್ಲ, ಈ 60s 70s ನೀವು ಹೇಳೋದಲ್ಲ 50 years 60 years, ಆ್ಯಕ್ಚುಲಿ ದೇ ಆರ್ ವೆರಿ ಫಿಟ್. ನಿಜ ಹೇಳ್ತಾ ಇದ್ದೀನಿ, ನನಗೆ ಎಷ್ಟೊಂದು ಸತೆ ಅನಿಸುತ್ತೆ ಏನಪ್ಪ ಈ ಏಜಲ್ಲಿ ಈ ಥರ ವಾಕ್ ಮಾಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾರೆ. ಆ್ಯಂಡ್ ರೀಸೆಂಟಾಗಿ ಲೈಕ್ 2-3 months ಬ್ಯಾಕ್ ಸ್ವಿಮ್ಮಿಂಗ್ ಹೋಗಿದ್ದೆ. ಐ ಲವ್ ಸ್ವಿಮ್ಮಿಂಗ್. ಅಲ್ಲಿ ಒಬ್ಬರು ಒಂದು 70 years ಓಲ್ಡ್ ಗೈ ಕಂಟಿನ್ಯೂಸ್ ಆಗಿ ಲ್ಯಾಪ್ ಹೊಡಿತಾ ಇದ್ದಾರೆ. ನಮ್ಗೆ ಒಂದು ಲ್ಯಾಪ್ ಹೊಡಿಯೋಕ್ಕಾಗ್ತಾ ಇಲ್ಲ. ಲೈಕ್ ಅಮೇಜ್ಡ್. ಅವರು 30 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರಂತೆ. ಸೊ ವಾಟ್ ಐ ಟೆಲ್ ಈಸ್ ದೆರ್ ಈಸ್ ನೋ ಏಜ್ ಬಾರ್. ಎನಿ ಟೈಮ್, even if you are 80, you can become fit. All you need to do is a mindset ಇರಬೇಕು. At least 30 minutes walk in the start ಮಾಡಿ. For senior citizen, as you told, walking is amazing. They can start walking. They can start eating clean. But ನಾನು ನೋಡ್ದಂಗೆ all these senior citizens, they eat very clean food. Because they all come from that 70s, 60s era. They are not into junk food eating and all. They are actually fitter than all these younger generation now. ನಾನೊಂದು ಇತ್ತೀಚೆಗೆ ಒಂದು ವೈರಲ್ ಪೋಸ್ಟ್ ನೋಡಿದೆ. 75 years ಅನ್ಸುತ್ತೆ ಅಜ್ಜಿ, ಪಂಜಾಬಿಯವರು. ಶಿ ಸ್ಟಾರ್ಟೆಡ್ ವೆಯ್ಟ್ ಲಿಫ್ಟಿಂಗ್ ಎಟ್ 75. ನಾಟ್ ವೆಯ್ಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್. ಪವರ್ ಲಿಫ್ಟಿಂಗ್. ಯೂಸ್ ಟು ಡೂ ಡೆಡ್ ಲಿಫ್ಟ್ ವಿಡಿಯೋ. ತುಂಬಾ ಜನ ನಂಗೆ ಆಗಲ್ಲ, ನಾನು ಇದನ್ನ ಮಾಡಿಲ್ಲ ಅಂತ ಅನ್ಕೊಂಡಿರ್ತಾರೆ. ಎಸ್ಪೆಷಲಿ ನಮ್ಮ ಅಮ್ಮನ ಥರದವ್ರು. ನಾನು ಜಿಮ್ಗೆ ಹೋಗಿಲ್ಲ, ನಾನು ಪ್ಯಾಂಟ್ ಹಾಕಿಲ್ಲ, ನಂಗೆ ಅದೆಲ್ಲ ಸೆಟ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಜಿಮ್ಗೆ ಹೋಗಲೇಬೇಕು ಅಂತ ಏನಿಲ್ಲ. ಇವಾಗ ಯು ಕ್ಯಾನ್ ಗೆಟ್ ಎನಿ, ಇವನ್ ಸ್ಮಾಲ್ ಪೇರ್ ಆಫ್ ಡಂಬಲ್ಸ್ ಮನೇಲಿ ಎತ್ಕೋಬೋದು. ಇವಾಗ ಇಟ್ಸ್ ಸೋ ಈಸಿ, ಎವ್ರಿಥಿಂಗ್ ವಿಲ್ ಗೆಟ್. ಇವಾಗ ಕೋವಿಡ್ ಟೈಮಲ್ಲಿ ಎಷ್ಟು ಜನ ಮನೆಗೆ ಇಕ್ವಿಪ್ಮೆಂಟ್ ತೊಗೊಂಬಂದ್ರು, ಜಿಮ್ ಸೆಟಪ್ ಮಾಡೋದು. ಬಟ್ ನೋಬಡಿ ಡಿಡ್ ಇಟ್. ಟು ಬಿ ಫ್ರ್ಯಾಂಕ್, ಯಾರು ಕಂಟಿನ್ಯೂ ಆಗಿ ವರ್ಕೌಟ್ ಮಾಡಲಿಲ್ಲ. ನಮ್ಮ ಕ್ಲೈಂಟ್ಸೇ ತುಂಬ ಜನ ಮನೆಗೆ ಎಷ್ಟೊಂದು ಜನ ಇಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಬಂದು ಜಿಮ್ ಎಲ್ಲ ಸೆಟಪ್ ಮಾಡಿಕೊಟ್ಟೆ ನಾನೇ. ಬಟ್ ದೇ ಕುಡಂಟ್ ಡೂ ಇಟ್. ಐ ಡೋಂಟ್ ನೋ, ಮನೇಲಿ ಮಾಡೋಕ್ಕೆ ಮೋಟಿವೇಶನ್ ಇಲ್ಲ ಅಂತಾರೆ. ಬಟ್ ಇಟ್ಸ್ ಎ ರಾಂಗ್ ಥಿಂಗ್. ನೌ ಇಟ್ಸ್ ವೆರಿ ಈಸಿ. ಐ ಅಂಡರ್ಸ್ಟ್ಯಾಂಡ್, ನೀವು ಹೇಳಿದ್ದು ನಂಗೆ ಅರ್ಥ ಆಯಿತು. ಯಾಕೆಂದರೆ ಅವರು ಆಲ್ ದೇರ್ ಲೈಫ್ ಸ್ಯಾರಿನೇ ಹಾಕ್ಕೊಂಡಿರ್ತಾರೆ. ಅದು ಕಂಫರ್ಟಬಲ್ ಅನಿಸಲ್ಲ ಜಿಮ್ಗೆ ಹೋಗಿ ಆ ಟೀ ಶರ್ಟ್ ಆಗಲಿ ಟ್ರ್ಯಾಕ್ಸ್ ಹಾಕೋಕ್ಕೆ. ದೇ ಕ್ಯಾನ್ ಸ್ಟಾರ್ಟ್ ವಿತ್ ಅ ಸಿಂಪಲ್ ಪೇರ್ ಆಫ್ ರೆಸಿಸ್ಟೆಂಟ್ ಬ್ಯಾಂಡ್, ಒಂದು ಡಂಬಲ್, ಪೇರ್ ಆಫ್ ಡಂಬಲ್. ವಿ ಕ್ಯಾನ್ ಡೂ ಸೋ ಮೆನಿ ವೇರಿಯೇಷನ್. ಇವಾಗ ಸೀನಿಯರ್ ಸಿಟಿಸನ್ಗೆ ಮೇನ್ ಪಾಯಿಂಟ್ ಈಸ್ ಜಾಯಿಂಟ್ಸು ಫ್ಲೆಕ್ಸಿಬಲ್ ಆಗಿರಬೇಕು. ಅವ್ರಿಗೆ ಮೇನ್ ಇಶ್ಯೂಸ್ ಬರೋದೇ ಜಾಯಿಂಟ್ಸು, ಆಮೇಲೆ ಬ್ಯಾಕ್ ಪೇನ್, ನೆಕ್ ಪೇನ್. ಸೊ ಇದೆಲ್ಲ ಇಶ್ಯೂಸ್ನ ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಒಂದು ರೆಸಿಸ್ಟೆಂಟ್ ಬ್ಯಾಂಡಲ್ಲಿ ವರ್ಕೌಟ್ ಮಾಡ್ಬೋದು. ಯು ಕ್ಯಾನ್ ಡೂ ಹಂಡ್ರೆಡ್ಸ್ ಆಫ್ ವೇರಿಯೇಷನ್ ಇನ್ ರೆಸಿಸ್ಟೆಂಟ್ ಬ್ಯಾಂಡ್. Own body weight. Yeah, and one small pair of dumbbell, one 2.5 kg, so 5 kg pair of dumbbell, ಎಷ್ಟು ವೇರಿಯೇಷನ್ ಮಾಡ್ಬೋದು. ದಟ್ಸ್ ಮೋರ್ ದೆನ್ ಎನಫ್ ಫಾರ್ 60+ ಸಿಟಿಸನ್ಸ್. ಆರಾಮಾಗಿ ಫಿಟ್ ಆಗ್ಬೋದು. ಆ್ಯಂಡ್ 30 minutes ವಾಕ್. ಇನ್ಫ್ಯಾಕ್ಟ್ ನಾನು ಹೇಳೋದು ಏನಂದರೆ ಈ ಮೂಲಕ, ನೀವೇನಾದರೂ ನಿಮ್ಮ ತಂದೆ ತಾಯಿ ಗಿಫ್ಟ್ ಕೊಡಬೇಕು, ಅವರು 50th ಬರ್ಡೇ ಅಥವಾ 55th ಬರ್ಡೇ 60th ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಒಂದು ಜಿಮ್ ಮೆಂಬರ್ಶಿಪ್ ಕೊಡಿಸಿ ಅವ್ರಿಗೆ. ಅವ್ರ ಜೊತೆ ಅಕಂಪನಿ ಮಾಡಿ ಒಂದು 4 ದಿವಸ. ಅವ್ರಿಗೊಂಚೂರು ಇದನ್ನು ನೀವು ಮಾಡ್ಬೋದು ಅನ್ನೋ ಒಂದು ಮೋಟಿವೇಶನ್ ಕೊಟ್ಟರೆ
100% ಅವ್ರು ನಿಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ, ನೀವು ಅವ್ರಿಗೆ ಆಗೋದಲ್ಲ ಅಂತ ನನಗನ್ಸುತ್ತೆ. ಇದನ್ನು ನಾನು ನೋಡಿದ್ದೀನಿ ಕೂಡ, ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಹ್ಯಾಂಗ್ ಸೆಡ್ ದಟ್ ಸಾಕಷ್ಟು ವಿಚಾರಗಳು ಮಾತಾಡ್ಬಿಟ್ಟಿದ್ವಿ ಆ್ಯಂಡ್ ನನಗಂತೂ ದಿಲ್ ಖುಷಿ ಆಯಿತು. ನಿಮ್ಮ ತಲೆ ಎಷ್ಟು ಕಾಮಾಗಿರುತ್ತೋ ನಿಮ್ಮ ಹೊಟ್ಟೆ ಅಷ್ಟು ಕಾಮಾಗಿರುತ್ತೆ. ನಿಮ್ಮ ಹೊಟ್ಟೆ ಎಷ್ಟು ಕಾಮಾಗಿರುತ್ತೋ ನಿಮ್ಮ ಫಂಕ್ಷನಿಂಗ್ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಟಮಕ್ ಈಸ್ ಯುವರ್ ಸೆಕೆಂಡ್ ಬ್ರೈನ್. ಈ ಮೆಂಟಲ್ ಫಿಟ್ನೆಸ್ ಅನ್ನೋದು ನಿಮ್ಮ ಪ್ರಕಾರ ಏನು, ಅದನ್ನು ಹೆಂಗೆ ಡಿಫೈನ್ ಮಾಡ್ತೀರಾ ನೀವು? ಈ ಮೆಂಟಲ್ ಫಿಟ್ನೆಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ನನಗಾಗಿರೋದು ಎಲ್ಲಿ ನನಗೆ ಅದು ವರ್ಕ್ ಆಯಿತು ಅಂತ ಹೇಳ್ತೀನಿ. ಸೊ 2017 ಐ ಆಮ್ ಎಟ್ ಮೈ ಪೀಕ್. 360 kg ಸ್ಕ್ವಾಟ್ ಮಾಡಿದ್ದೀನಿ. ಆಲ್ ಓವರ್ ಇಂಡಿಯಾ ಐ ಆಮ್ ದ ಓನ್ಲಿ ಗೈ ಟು ಸ್ಕ್ವಾಟ್. ಸೊ ರಷ್ಯಾಗೆ ಹೋಗ್ಬೇಕು ಇನ್ 10 ಡೇಸಲ್ಲಿ ಆ್ಯಂಡ್ ಐ ವಾಸ್ ಸಪೋಸ್ ಟು ಸ್ಕ್ವಾಟ್ 400 kg. ಇಂಡಿಯಾದಲ್ಲೇ ಯಾರೂ ಸ್ಕ್ವಾಟ್ ಮಾಡಿಲ್ಲ. ಆ್ಯಂಡ್ ಬ್ಯಾಡ್ ಲಕ್ 420 kg ಸ್ಕ್ವಾಟ್ ಮಾಡುವಾಗ ನನ್ನ ಮೈ ಮೇಲೆ ಬಿದ್ದು ಎಂಟೈರ್ ರೈಟ್ ಲೆಗ್ ಮಸಲ್ ಫುಲ್ ಟೇರ್ ಆಗೋದು ಕಂಪ್ಲೀಟ್. ಸೊ ಇಮಿಡಿಯೇಟಾಗಿ ಹೊಸ್ಮ್ಯಾಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹ್ಯಾಡ್ ಎ ಮೇಜರ್ ಸರ್ಜರಿ. ಸೊ 1 ವೀಕ್ ಆಯಿತು, ಡಾಕ್ಟರ್ ಮೀಟ್ ಮಾಡಿದ್ರು. ಸೊ ಡಾಕ್ಟರ್ ಟೋಲ್ಡ್, ಸೊ ನೋ ಮೋರ್ ಲಿಫ್ಟಿಂಗ್, ಯುವರ್ ಲೈಫ್ ಇಸ್ ಗಾನ್. ಸೊ ನೀವು ಮತ್ತೆ ಏನಾದರೂ ಲಿಫ್ಟ್ ಮಾಡಿದ್ರೆ ನೀವು ಲೈಫೆಲ್ಲ ವೀಲ್ ಚೇರಲ್ಲೇ ಇರಬೇಕು ಅಂತ. ಸೊ ಆಟೋಮೆಟಿಕ್ಲಿ ಸ್ಟಾರ್ಟೆಡ್ ಮೈ ಅಂದರೆ ಕಣ್ಣೀರು ಬರ್ತಾಯಿತ್ತು. ಅಳ್ತಾ ಇರಲಿಲ್ಲ, ಬಟ್ ಏನೋ ಇಷ್ಟು ಹತ್ರ ಬಂದ್ಬಿಟ್ಟು ನನಗೆ ಐ ಕುಡಂಟ್ ಕಾಂಪೀಟ್ ಅಲ್ಲ ಅಂತ ಅನ್ನಿಸ್ತು. ಸೊ ಅವಾಗ 1 ವೀಕ್ ಐ ವಾಸ್ ಓನ್ಲಿ ಥಿಂಕಿಂಗ್ ದಿಸ್, ಇವಾಗ ಏನಾದರೂ ನಾನು ಅವ್ರು ಹೇಳ್ದಂಗೆ ಮನೇಲಿ ಕುತ್ಕೊಂಡ್ಬಿಟ್ರೆ ಮೈ ಲೈಫ್ ಈಸ್ ಓವರ್. ನಾನು ಈ ಥರ ಮೆಂಟಲಿ ಡೌನ್ ಆಗಿ ಇಫ್ ಐ ಡೋಂಟ್ ಕಮ್ ಬ್ಯಾಕ್, ಸೊ ಐ ವಿಲ್ ಬಿ ಎ ರಾಂಗ್ ಎಕ್ಸಾಂಪಲ್ ಫಾರ್ ಆಲ್ ಮೈ ಫಾಲೋವರ್ಸ್ ಅಂತ ಅನ್ನಿಸ್ತು. ಸೊ 2 months ಆದ ತಕ್ಷಣ ಮೈ ಲೆಗ್ ವಾಸ್ ಲೈಕ್ ಸ್ಟ್ರೈಟ್, ಫುಲ್ಲು ಫ್ರೀಸ್ ಆಗಿಬಿಟ್ಟಿತ್ತು. ಐ ಸ್ಟಾರ್ಟೆಡ್ ಮೈ ಓನ್ ಫಿಸಿಯೋ, ಡಾಕ್ಟರ್ ಹತ್ರನೂ ಹೋಗಲಿಲ್ಲ. ದೆನ್ ವಿತಿನ್ 3 months ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಕುಂತ್ಕೊಂಡೆ, ಒಂದು ಕಾಲಲ್ಲೇ ಕುಂತ್ಕೊಂಡು ಹೋದೆ, ಸ್ಟಾರ್ಟೆಡ್. ಆ್ಯಂಡ್ ವಿತಿನ್ 1 year ಐ ಅಗೇನ್ ಲಿಫ್ಟೆಡ್ 300 kg. ವಾವ್, ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಅವತ್ತೇನಾದ್ರು ನನ್ನ ಮಾತು ಕೇಳಿ ಇಫ್ ಮೈ ಮೆಂಟಲಿ ನಾನು ಏನಾದ್ರು ವೀಕ್ ಆಗಿದ್ದಿದ್ದೆ ಇವತ್ತು ನಾನು ಇಲ್ಲಿ ಕುತ್ಕೊತಾ ಇರಲಿಲ್ಲ. ಯಾವ ಮೂವಿನೂ ಮಾಡ್ತಿರಲಿಲ್ಲ, ಕೋಟ್ಲೆ ಕಿಚನ್ ವಿನ್ ಆಗ್ತಾ ಇರಲಿಲ್ಲ, ಬಿಗ್ ಬಾಸ್ ಮಾಡ್ತಾ ಇರಲಿಲ್ಲ. ಎಲ್ಲೋ ಮನೇಲಿ ಕುತ್ಕೊಂಡು ವೀಲ್ ಚೇರಲ್ಲಿ ಕುತ್ಕೊತಾ ಇದ್ದೆ. ಏನಕ್ಕೆ? ಜಸ್ಟ್ ಬಿಕಾಸ್ ಸಂಬಡಿ ಹ್ಯಾಸ್ ಟೋಲ್ಡ್ ಯು ಕಾಂಟ್ ಡೂ ಇಟ್. ಸೊ ಇಲ್ಲಿ ಮೆಂಟಲ್ ಸ್ಟ್ರೆಂತ್ ತುಂಬ ಮ್ಯಾಟ್ರ್ ಆಗುತ್ತೆ. ಓನ್ಲಿ ಆರ್ಗನ್ ನೀವು ಕಂಟ್ರೋಲ್ ಮಾಡ್ಬೋದು ಅಂದರೆ ನಿಮ್ಮ ಬಾಡಿಯಲ್ಲಿ ಅದು ನಿಮ್ಮ ಬ್ರೈನ್. ಇನ್ನು ಯಾವ ಆರ್ಗನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಬ್ರೈನ್ ಈಸ್ ಆಲ್ವೇಸ್ ಟಾಕಿಂಗ್ ವಿತ್ ಯು. ನಾವೇನಾದ್ರು ಒಂದು ಡಿಸಿಷನ್ ತೊಗೋಬೇಕಂದ್ರೆ ಇಟ್ ವಿಲ್ ಟೆಲ್, ಇದು ಮಾಡಬೇಡ, ಮಾಡು. ಸೊ ವಿ ಕೀಪ್ ಕಾನ್ಸ್ಟೆಂಟ್ಲಿ 24 hours ಟಾಕಿಂಗ್ ಟು ದ ಬ್ರೈನ್. ನಾವೇನು ಹೇಳ್ತೀವೋ ಅದೇ ಮಾಡುತ್ತೆ. ಬಟ್ ಸಮ್ಟೈಮ್ ಇವನ್ ಬ್ರೈನ್ ಇಸ್ ಟೆಲಿಂಗ್ ಅಸ್ ಡೋಂಟ್ ಡೂ ಅಂತ. ಸೊ ವಿ ಕ್ಯಾನ್ ಕಂಟ್ರೋಲ್ ಅವರ್ ಬ್ರೈನ್ ಅವ್ರ ಟ್ರೈನ್. ಸೊ ಇಂಥ ಒಂದು ಟಫ್ ಸಿಚುವೇಶನ್ ಬಂದಾಗ ಹೆಂಗೆ ಆಚೆ ಬರೋದು? ಬಿಕಾಸ್ ಇದು ಒಂದೇ ಇಂಜುರೀಸ್ ಅಲ್ಲ, ಅದಾದಮೇಲೆ ಮತ್ತೆ 4 ಇಂಜುರೀಸ್ ಆಯಿತು. ಎವ್ರಿ ಟೈಮ್ ಐ ಕೇಮ್ ಬ್ಯಾಕ್ ಸ್ಟ್ರಾಂಗರ್. ಐ ನೆವರ್ ಲಾಸ್ಟ್ ಹೋಪ್. ಅವತ್ತೇನಾದ್ರು ಇಫ್ ಐ ಹ್ಯಾವ್ ಲಾಸ್ಟ್ ಹೋಪ್ ಅಲ್ವಾ, ನಂಗೆ ಮಾಡೋಕ್ಕಾಗಲ್ಲ, ಇನ್ನು ಮತ್ತೆ ಜಿಮ್ಗೆ ಹೋಗಲ್ಲ ನಾನು, ನಂಗೆ ಭಯ ಆಗುತ್ತೆ ಅಂದರೆ ಐ ವುಡಂಟ್ ಹ್ಯಾವ್ ಬಿನ್ ಸಿಟ್ಟಿಂಗ್ ಹಿಯರ್ ಟುಡೇ. ಸೊ ಮೆಂಟಲ್ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್. ಇಟ್ಸ್ ಈಕ್ವಲ್ ಟು ದ ಫಿಸಿಕಲ್ ಸ್ಟ್ರೆಂತ್. ಬರೀ ಫಿಸಿಕಲ್ ಸ್ಟ್ರೆಂತ್ ಇದ್ದರೆ ಸಾಕಾಗಲ್ಲ. ಯು ಶುಡ್ ಹ್ಯಾವ್ ದ ಈಕ್ವಲ್ ಥಿಂಗ್. ಲೈಕ್ ಮೆಂಟಲ್ ಸ್ಟ್ರೆಂತು ಅಷ್ಟೇ ಇರಬೇಕು. ಬಿಕಾಸ್ ಲೈಫ್ ವಿಲ್ ಗಿವ್ ಯು ಲಾಡ್ ಆಫ್ ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಕೊಟ್ಟಾಗ ಹೆಂಗೆ ಬಿದೋಗ್ತೀರಾ ಕೆಳಗೆ ಅಂದರೆ ಆ ಟೈಮಲ್ಲಿ ಮೇಲೆ ಎದ್ದೇಳಬೇಕು ಅಂದರೆ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಮೆಂಟಲ್. ನನಗೆ ವರ್ಕೌಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಶವಾಸನ ಮಾಡ್ತೀವಲ್ಲ, ದಟ್ ಈಸ್ ವೆರಿ ಮೆಡಿಟೇಟಿವ್ ಅನ್ಸುತ್ತೆ. ಓಕೆ. ಏನಕ್ಕೆ ಅಂದರೆ ಒಂದು ಉಸಿರು ಬಹಳ ಕಾಮಾಗಿರುತ್ತೆ, ಎರಡನೇದು ತುಂಬ ಈಸಿ ಅದು ಮಾಡೋದು, ಆ್ಯಂಡ್ ಮೂರನೇದು ಏನು ಯೋಚನೆ ಇರಲ್ಲ, ಜಸ್ಟ್ ಯುಫೋರಿಯಾ. ನಿಮ್ಗೆ ಆ ಎಂಡೋರ್ಫಿನ್ಸು ಡೋಪಮಿನ್ ರಶ್ ಇರುತ್ತೆ. ಇಟ್ಸ್ ಜಸ್ಟ್ ಯುಫೋರಿಯಾ ಇನ್ ಯುವರ್ ಹೆಡ್. ದೆರ್ ಇಸ್ ನಥಿಂಗ್ ದೇರ್. ಆ್ಯಂಡ್ ಐ ಪರ್ಸನಲಿ ವರ್ಕೌಟ್ ಫಾರ್ ದಟ್ ಫೀಲಿಂಗ್, ಫಾರ್ ದಟ್ ಮೊಮೆಂಟ್. ಆ್ಯಂಡ್ ನನಗೂ ಮಿಡ್ ಲೈಫ್ ಕ್ರೈಸಿಸ್ ತುಂಬ ಇತ್ತು. ಮನೆ ನೋಡಬೇಕು, ಸಂಸಾರ ನೋಡಬೇಕು, ಆಫೀಸ್ಗೆ ಹೋಗಬೇಕು, ಇದು ಮಾಡಬೇಕು, ದುಡಿಬೇಕು, ಟೆನ್ಷನ್ನು, ಇದ್ರ ಮಧ್ಯ ನಮ್ಮ ಇನ್ಸೆಕ್ಯೂರಿಟೀಸ್ ಇದೆಲ್ಲ ಇತ್ತು. ಬಟ್ ಇವೆಲ್ಲದ್ರ ಮಧ್ಯ ನನಗೊಂದು ಥಾಟ್ ಒಂದು ಕಡೆ ಹೊಳಿತು, ಏನಂದರೆ ಇಫ್ ಯು ಆರ್ ಹ್ಯಾಪಿ ಎವ್ರಿಬಡಿ ಈಸ್ ಹ್ಯಾಪಿ. ಕರೆಕ್ಟ್. ನೀನು ಚೆನ್ನಾಗಿದ್ರೆ, ನೀನು ಖುಷಿಯಾಗಿದ್ದರೆ ನೀನು ಎಲ್ಲವನ್ನೂ ನಿಭಾಯಿಸ್ಬೋದು ಅಂತ ನನಗೆ ಅದು ಒಂದು ಮೊಮೆಂಟ್ ಆಫ್ ಎನ್ಲೈಟನ್ಮೆಂಟ್
ಚೇಂಜ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫಾರ್ ಮೀ. ಎಷ್ಟೋ ವಿಚಾರಕ್ಕೆ ನಾನು ತಲೆ ಕೆಡಿಸ್ಕೊಳ್ತಾ ಇದ್ದವನು ಬಿಟ್ಬಿಟ್ಟೆ. ಇವತ್ತು ಕೋಪ ಇದೆ, ಬೇಜಾರಿದೆ, ಎಲ್ಲ ಇದೆ, ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲ ಒಂದು ಕಡೆ ಅದು ನನ್ನ ಖುಷಿನ ಹಾಳು ಮಾಡ್ತಾ ಇಲ್ಲ, ನನ್ನ ಮೆಂಟಲ್ ಸ್ಟೇಟ್ನ ಹಾಳು ಮಾಡ್ತಾ ಇಲ್ಲ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಐ ಫೀಲ್ even if you don't work out for a day, it's okay. If you should be happy, because being happy can also extend one day life. ನೈಸ್, ಕರೆಕ್ಟ್. ಎಷ್ಟೋ ಜನ ನೋಡಿದ್ದು ಒಂದು ದಿವಸ ಜಿಮ್ಗೆ ಹೋಗಿಲ್ಲ, ಒಂದು ಫಿಟ್ನೆಸ್ ಮಾಡಿಲ್ಲ, ಏನೂ ಮಾಡಿಲ್ಲ, 80-85 years ದ ಸ್ಟಿಲ್ ವೆರಿ ಹ್ಯಾಪಿ. ಏನಕ್ಕೆ? ಕಾಮ ಆರಾಮಾಗಿರ್ತಾರೆ ಅವರು. ಸೊ ಒಂದು ಕಡೆ ನೀವು ವರ್ಕೌಟ್ ಮಾಡಿ ಅನ್ನೋ ಥರ ಇದ್ದರೆ ಅದು ಪ್ರಾಬ್ಲಮ್ಮು. ವರ್ಕೌಟ್ ಮಾಡದೆ ನೀವು ಅಂತ ಕೂತ್ಕೊಳ್ಳೋದು ಅದು ಪ್ರಾಬ್ಲಮ್. there should be a proper balance ಅಂತ ನನಗೆ ಅನ್ಸುತ್ತೆ. ಅಂದರೆ ಆ ಮೆಂಟಲ್ ಕಂಟ್ರೋಲ್ ಇರಬೇಕು. This leads me to one last round of rapid fire questions. So rapid fire ಗೆ ರೆಡಿನಾ? ಲಾಸ್ಟ್ ಸೆಟ್ ಆಫ್ ಕ್ವಶನ್ಸ್. ನಿಮ್ಮ ಪ್ರಕಾರ ದೇಹ ಅಂದರೆ ಏನು? ಇಟ್ಸ್ ಗಿಫ್ಟ್ ಗಿವನ್ ಬೈ ನೇಚರ್. ಸೊ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ಟಿಲ್ ದ ಎಂಡ್ ಅದೇ ನಿಮ್ಮ ಜರ್ನಿನ ನೋಡ್ಕೊಳ್ಳೋದು. ಆ್ಯಂಡ್ ಟಿಲ್ ಯು ಡೈ, ದಟ್ ಈಸ್ ವಾಟ್ ವಿಲ್ ಕೀಪ್ ಯು ಹ್ಯಾಪಿ. ದೇಹ ಮತ್ತು ಜೀವನ ಇವೆರಡಕ್ಕೂ ಇರೋ ಕನೆಕ್ಷನ್ ಏನು? ಇವಾಗ ನಮ್ಮ ದೇಹ ಚೆನ್ನಾಗಿದೆ, ಲೈಫ್ ಕೂಡ ಚೆನ್ನಾಗಿರುತ್ತೆ. ನಮ್ಮ ದೇಹ ಚೆನ್ನಾಗಿಲ್ಲ ಅಂದರೆ ಲೈಫ್ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ದ ಮೋರ್ ಫಿಟ್ ಯು ಆರ್, ದ ಮೋರ್ ಹ್ಯಾಪಿಯರ್ ಯು ವಿಲ್ ಗೆಟ್. ಈ ದೇಹ ಇಂದ ಆಚೆ ಹೋದ್ಮೇಲೂ ನಮ್ಗೊಂದು ಬದುಕಿದೆ ಅಂತ ನಂಬ್ತೀರಾ ನೀವು? ಅಂದರೆ ಆಫ್ಟರ್ ವಿ ಡೈ? ಎಸ್. ನನಗೆ ಗೊತ್ತಿಲ್ಲ. ಐ ಡೋಂಟ್ ಬಿಲೀವ್ ಇನ್ ಆಲ್ ದೋಸ್ ಥಿಂಗ್ಸ್. ಸೊ ಇರೋ ತನಕ ಚೆನ್ನಾಗಿರಬೇಕು ಅನ್ನೋ ಒಂದು ಎಸ್. ಬಿಗ್ ಬಾಸ್ ನಿಮಗೆ ಕಲಿಸಿದಂಥ ಒಂದು ಬದುಕಿನ ಪಾಠ ಏನು? ಬಿಗ್ ಬಾಸಲ್ಲಿ ನನಗೆ ಕಲಿಸಿದ್ದು ಪೇಷನ್ಸ್. ತುಂಬ ಕಲಿತೆ ನನಗೆ. ಬಿಕಾಸ್ ಬಿಗ್ ಬಾಸ್ ಮುಂಚೆ ಸ್ವಲ್ಪ ಕೋಪ ಜಾಸ್ತಿ ಇತ್ತು, ಇವಾಗ ಕೋಪ ಇನ್ನೂ ಕಮ್ಮಿ ಆಗೋಯ್ತು. ಆಗಿದೆಯಾ? ಆಗಿದೆ, ಆ್ಯಕ್ಚುಲಿ ಆಗಿದೆ. ಬಿಕಾಸ್ ಇವಾಗ ಟ್ರಾಫಿಕಲ್ಲೇ ಹೋಗುವಾಗ ಐ ಯೂಸ್ ಟು ಗೆಟ್ ಸೋ ಫ್ಯೂರಿಯಸ್. ಇವಾಗ ಹಂಗಿಲ್ಲ. ಮೇ ಬಿ ಬಿಕಾಸ್ ಆಫ್ ದ ಫೇಮ್ ಐ ಹ್ಯಾವ್ ಗಾಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ದಟ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಬಿಗ್ ಬಾಸಿಂದ ಬಂದಮೇಲೆ ನನಗೇನು ರಿಯಲೈಸ್ ಆಯಿತು ಅಂದರೆ, ತುಂಬ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ನನ್ನ ಜನ. ದೇ ಹ್ಯಾವ್ ಸೀನ್ ಮೈ ಗುಡ್ ಸೈಡ್, ಬ್ಯಾಡ್ ಸೈಡ್. ದೇ ಹ್ಯಾವ್ ಗಿವನ್ ಸೋ ಮಚ್ ಲವ್. ನಾನು ಇವಾಗ ಆಚೆ ಬಂದ್ಬಿಟ್ಟು ಇಫ್ ಐ ಶೋ ದ ಸೇಮ್ ಆ್ಯಂಗರ್, ದೇ ಕಾಂಟ್ ಟೇಕ್ ಇಟ್. ಸೊ ನಾನು ಯಾವಾಗ ನನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ಐ ಗಾಟ್ ಆಲ್ ಪಾಸಿಟಿವ್ ಥಿಂಗ್ಸ್. ಯಾವಾಗ ನಾನು ಕಂಟ್ರೋಲ್ ಮಾಡ್ಕೊಂಡಿಲ್ವೋ ಐ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಲೈಫ್. ಸೊ ನನಗೆ ಇದೇ ಬೆಟರು ಅನಿಸುತ್ತೆ. ಪೇಷನ್ಸಲ್ಲಿದ್ದಾಗ ಐ ಹ್ಯಾವ್ ಗಾಟ್ ಮೋರ್ ಥಿಂಗ್ಸ್ ಇನ್ ಲೈಫ್. ತುಂಬ ಜನ ಹೇಳ್ತಾರೆ, ನನಗೆ ಕೋಪ ಬರ್ಸ್ಬೇಡ, ನಾನು ಸರಿ ಇರಲ್ಲ, ನಾನು ಮನುಷ್ಯನೇ ಅಲ್ಲ ಅಂತೆಲ್ಲ ಹೇಳ್ತಾರೆ. ಶುಡ್ ದೇ ರಿಯಲಿ ಬಿ ಪ್ರೌಡ್ ಆಫ್ ಇಟ್? ನೋ, ಆ್ಯಕ್ಚುಲಿ ಯು ಲೂಸ್ ಮೋರ್ ಕೋಪ ಇದ್ದಾಗ. ಬಿಕಾಸ್ ನನ್ನ ಲೈಫಲ್ಲಿ ನನಗಾಗಿದೆ ಎಕ್ಸ್ಪೀರಿಯನ್ಸ್. ಕೋಪದಲ್ಲಿ ತೊಗೊಂಡಿರೋ ಡಿಸಿಷನ್ಸ್ ಇದೆಯಲ್ಲ, ಐ ಸ್ಟಿಲ್ ರಿಗ್ರೆಟ್ ಇಟ್. ಸೊ ಪೇಷನ್ಸ್, ಏನಾದರೂ ಯೋಚನೆ ಮಾಡೋ ಮುಂಚೆ ದಯವಿಟ್ಟು ಪೇಷನ್ಸಾಗಿ ಯೋಚನೆ ಮಾಡಿ. ಇಮಿಡಿಯೇಟಾಗಿ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಇವತ್ತು ನಿಮಗೆ ಸಾಕಷ್ಟು ಜನರ ಪ್ರೀತಿ, ಅಭಿಮಾನ, ಪಾಪ್ಯುಲಾರಿಟಿ, ಫೇಮ್ ಎಲ್ಲ ಸಿಗ್ತಾ ಇದೆ. ಇದರೊಟ್ಟಿಗೆ ಬಂದಿರೋ ರೆಸ್ಪಾನ್ಸಿಬಿಲಿಟಿ ಏನು? ರೆಸ್ಪಾನ್ಸಿಬಿಲಿಟಿ ನಾನು ಹೇಳ್ದಂಗೆ, ಮುಂಚೆ ಆಗಿದ್ದಿದ್ರೆ ಐ ವಾಸ್ ಕೇರ್ಲೆಸ್. ನೌ ಪೀಪಲ್ ಸಿ ಮೀ, ದೇ ಸಿ ಮೀ ಆಸ್ ಎ ರೋಲ್ ಮಾಡೆಲ್. ಇವಾಗ ನನಗಿನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟಿದೆ. ಐ ಹ್ಯಾವ್ ಟು ಬಿ ಮೋರ್ ಫಿಟ್ ಆ್ಯಂಡ್ ಆಚೆ ಹೋದಾಗ ಐ ಹ್ಯಾವ್ ಟು ಬಿ ಮೋರ್ ಪ್ರೆಸೆಂಟಬಲ್. ಮುಂಚೆ ಎಲ್ಲ ಕೇರ್ ಮಾಡ್ತಾ ಇರಲಿಲ್ಲ ನಾನು. ಇವಾಗ ಆ್ಯಂಡ್ ಐ ಯೂಸ್ ಟು ಬಿ ಲೈಕ್ ಸ್ವಲ್ಪ ಮಾತು ಕಮ್ಮಿನೇ ನಂದು, ಸೋಷಲೈಸ್ ಆಗ್ತಾ ಇರಲಿಲ್ಲ. ನಾವು ಐ ಬಿಕಮ್ ಮೋರ್ ಸೋಷಲೈಸಿಂಗ್. ಮಾತಾಡ್ತೀನಿ, ರಿಪ್ಲೈ ಮಾಡ್ತೀನಿ ಯಾರಾದ್ರು ಮಾತಾಡಿದಾಗ. ಐ ಹ್ಯಾವ್ ಚೇಂಜ್ ಮ್ಯಾನ್ ನಾವು ಆಫ್ಟರ್ ಬಿಗ್ ಬಾಸ್. ಸಕ್ಸಸ್ ಮತ್ತು ಫೇಲ್ಯೂರ್ ನಿಮ್ಮ ಬದುಕಲ್ಲಿ ನೀವು ಹೇಗೆ ನೋಡಿದ್ದೀರಾ, ಏನು ಕಲ್ತಿದ್ದೀರಾ? ನಾನು ಯಾವಾಗ ನನ್ನ ಲೈಫಲ್ಲಿ ಫೇಲ್ ಆಗಿದ್ದೀನೋ ಐ ಹ್ಯಾವ್ ಕಮ್ ಅಪ್. ಸಕ್ಸಸ್ ನೋಡಿದ್ದೀನಿ, ಸಕ್ಸಸ್ಸು ನೋಡಿದ್ದೀನಿ, ಫೇಲ್ ಕೂಡ ಆಗಿದ್ದೀನಿ. ಬಟ್ ಫೇಲ್ ಆದಾಗ ಐ ಹ್ಯಾವ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ನೀವು ಎಂಜಾಯ್ ಮಾಡೋದು ಫೇಲ್ಯೂರ್ನ, ಸಕ್ಸಸ್ನ? ಯಾಕೆ ಫೇಲ್ ಆದೆ ಅನ್ನೋ ಒಂದು ಇದೆಯಲ್ಲ, ಆ ಕ್ವಶನ್ ಮಾರ್ಕ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್, ಸಕ್ಸಸ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಎಲ್ಲರೂ ಒಂದು ಎಕ್ಸಸೈಸ್ ದಿನ ಮಾಡಲೇಬೇಕು ಅಂದರೆ ಅದು ಏನದು? ವಾಕಿಂಗ್. ತುಂಬ ಅಂಡರ್ ರೇಟೆಡ್ ಅದು. ತುಂಬ ಅಂದರೆ ತುಂಬ ಅಂಡರ್ ರೇಟೆಡ್. ಬಿಕಾಸ್ ವಾಕಿಂಗಲ್ಲೇ ಪ್ರತಿ ಒಂದು ಮಸಲ್ಲು ವರ್ಕ್ ಆಗೋದು. ಎಂಟೈರ್ ಫ್ರಮ್ ಹೆಡ್ ಟು ಟೋ ಎಲ್ಲ ಮಸಲ್ಲು ವರ್ಕ್ ಆಗುತ್ತೆ. ಮಿನಿಮಮ್ ಒಂದು 30 to 45 minutes ವಾಕ್ ಮಾಡಿದ್ರೆ ಇಟ್ಸ್ ಅಮೇಝಿಂಗ್. ಮುಂಚೆ ಎಲ್ಲ ನೋಡಿ, ಊಟ ಆದ ತಕ್ಷಣ ನಮ್ಮ ಪೇರೆಂಟ್ಸ್ ಎಲ್ಲ ವಾಕ್ ಹೋಗೋದು, ಇಟ್ಸ್ ಆಲ್ ಪಾಸ್ಟಲ್ಲಿ. ಬಟ್ ಇವಾಗ ಅದೆಲ್ಲ ಏನು ಆ ಹ್ಯಾಬಿಟ್ಸೇ ಇಲ್ಲ. ವಾಕಿಂಗ್ ಇಸ್ ವೆರಿ ಗುಡ್. ಏನಾದರೂ ಒಂದು ತಿನ್ನೋದನ್ನು ನಿಲ್ಲಿಸಬೇಕು ಅಂದರೆ ಏನದು? ಪ್ರಾಸೆಸ್ಡ್ ಫುಡ್. ಸ್ಟಾಪ್ ಈಟಿಂಗ್ ಔಟ್ಸೈಡ್ ಫ್ರಮ್ ಟುಡೇ.
ನಾವೇನು ಆಚೆ ತಿಂತಾ ಇದೀವೋ ಇಟ್ಸ್ ಆಲ್ ಎಂಟಿ ಕ್ಯಾಲರೀಸ್, ಇಟ್ಸ್ ಆಲ್ ಜಂಕ್. ನಾವು ಇಂಡಿಯನ್ಸ್ ಆಗಿ ಮಾಡುವಂತಹ ಒಂದು ಬಿಗ್ಗೆಸ್ಟ್ ಫಿಟ್ನೆಸ್ ಮಿಸ್ಟೇಕ್ ಏನು? ಅಂದರೆ ನಾವು ನಮ್ಮ ಫುಡ್ ಮೇಲೆ ಫೋಕಸ್ ಮಾಡಲ್ಲ. ನಾವು ಬದುಕಬೇಕು ಅಂತ ಊಟ ಮಾಡೋಕ್ಕೆ ಹೋಗ್ಬಾರ್ದು. ಏನೋ ಒಂದು ಇರಲಿ, ಏನೋ ಒಂದು ಸಿಗತ್ತೆ ತಿನ್ಬಿಡೋಣ, ಇಲ್ಲ. ಇವಾಗ ನನಗೆ ಗೊತ್ತು, ನಾನು ಮುಂಚೆನೇ ಹೇಳಿದೆ ಫಿಟ್ನೆಸ್ಗೆ ಸ್ವಲ್ಪ ಖರ್ಚಾಗತ್ತೆ ಅಂತ. ಬಟ್ ಇವನ್ ವಿತ್ 100 rupees 200 rupees ಆಲ್ಸೋ ಯು ಕ್ಯಾನ್ ಈಟ್ ಎ ಹೆಲ್ದಿ ಡಯಟ್. ಸೊ ನೀವು ಏನು ತಿಂತೀರೋ ಒಂದು ಸ್ವಲ್ಪ ಫೋಕಸ್ ಮಾಡ್ಬಿಡ್ತೀನಿ, ಅಂದರೆ ಕ್ಲೀನಾಗಿ ಊಟ ಮಾಡಿ ಅಂತ. ಕ್ಯಾಬ್ ಡ್ರೈವರ್ಗಳು, ಸ್ವಿಗ್ಗಿ ಡ್ರೈವರ್ಗಳು, ಓಲಾ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಇವರೆಲ್ಲ ಯಾವಾಗಲೂ ಕೂತು ಗಾಡಿಲೇ ಓಡಾಡಿ ಕೆಲಸ ಮಾಡೋವಂಥವ್ರು. ಇವರೆಲ್ಲರೂ ಮಿನಿಮಮ್ ಒಂದು ಬೇಸಿಕ್ ವರ್ಕೌಟ್ ಮಾಡಬೇಕು ಅಂದರೆ ಏನದು? ನಾನು ಮುಂಚೆನೇ ಹೇಳಿದೆ, ಅವರು ಪಾಪ ಇಡೀ ದಿವಸ ಬ್ಯುಸಿ ಇರ್ತಾರೆ. ಅಟ್ಲೀಸ್ಟ್ ಟೈಮ್ ಸಿಕ್ಕಿದಾಗ ಒಂದು 30 minutes ವಾಕ್ ಆಗಲಿ, ಸ್ವಲ್ಪ ಸ್ಟ್ರೆಚಿಂಗ್ ಆಗಲಿ, ಬ್ಯಾಕ್ ಸ್ಟ್ರೆಂಥನಿಂಗು ಅಥವಾ ಯೋಗ, ದೀಸ್ ಆರ್ ಬೇಸಿಕ್ ಫಾರ್ ದೆಮ್. ಯೋಗ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಯೋಗ ಕೂಡ ತುಂಬ ಅಂಡರ್ ರೇಟೆಡ್ ಇದೆ. ಪೀಪಲ್ ಥಿಂಕ್ ಏಜ್ ಆದಮೇಲೆ ಮಾತ್ರ ಯೋಗ ಮಾಡಬೇಕು ಅಂತ. ಆ ಥರ ಏನಿಲ್ಲ. ಎನಿಬಡಿ ಕ್ಯಾನ್ ಡೂ ಯೋಗ. ಯಾರಿಗೆ ಲಿಫ್ಟಿಂಗ್ ಇಷ್ಟ ಆಗಲ್ವೋ ದೇ ಕ್ಯಾನ್ ಆಪ್ಟ್ ಫಾರ್ ಯೋಗ. ಯೋಗ ಇಸ್ ವೆರಿ ಗುಡ್. ಯು ಬಿಕಮ್ ವೆರಿ ಫ್ಲೆಕ್ಸಿಬಲ್. ನಾನು ಯೋಗ ಫ್ಯಾನ್. ಹೌದಾ? ಓಕೆ. ಕಡೆಯದಾಗಿ ನೀವು ಕಲ್ತಿರೋ ಒಂದು ಬದುಕಿನ ಪಾಠ ಏನು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು ಮಾಡಿದ ಒಂದು ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳಿದಾರೆ ಏನು? ಅಂದರೆ ನೆವರ್ ಟೇಕ್ ಡಿಸಿಷನ್. ಅಂದರೆ ನಾನು ಮುಂಚೆ ಹೇಳಿದೆ, ಕೋಪ ಬಂದಾಗ ಡಿಸಿಷನ್ ತೊಗೋಬೇಡಿ. ಅಟ್ಲೀಸ್ಟ್ ವೆಯ್ಟ್ ಫಾರ್ 24 hours. ನಮಗೇನೇ ಕೋಪ ಬಂದಾಗೂ ನಾವು ಸಡನ್ನಾಗಿ ಅದಕ್ಕೆ ರಿಯಾಕ್ಷನ್ ಮಾಡಿಬಿಡ್ತೀವಿ. ಅಟ್ಲೀಸ್ಟ್ ಒಂದು 24 hours ವೆಯ್ಟ್ ಮಾಡಿ. 24 hours ಆದಮೇಲೂ ಆ ಸೇಮ್ ಕೋಪ ಇರಲ್ಲ. ತುಂಬ ಸತ್ತೆ 99%. ಇವಾಗ ಒಬ್ಬರ ಮೇಲೆ ಕೋಪ ಇದ್ದರೆ ನೀವು ವೆಯ್ಟ್ ಫಾರ್ 24 hours. ನೆಕ್ಸ್ಟ್ ಡೇ ಅಯ್ಯೋ ಇರಲಿ ಬಿಡು ಅಂತ ಬಿಟ್ಬಿಡ್ತೀವಿ. ಕೋಪ ಹೊಟ್ಟೋಗುತ್ತೆ. ಒಂದೇ ಥರ ಇರಲ್ಲ ಕೋಪ. ಸೊ ಕೋಪ ಬಂದಾಗ ಡೋಂಟ್ ಟೇಕ್ ರಾಂಗ್ ಡಿಸಿಷನ್ಸ್. ಬಿಕಾಸ್ ನಾನು ತೊಗೊಂಡಿದ್ದೀನಿ ಲೈಫಲ್ಲಿ, ಐ ಹ್ಯಾವ್ ರಿಗ್ರೆಟೆಡ್. ಸೊ ಆ ಕೆಲಸನ ಮಾಡಬೇಡಿ. ಕೋಪ ಬಂದಾಗ ಟೇಕ್ ಎ ಡೀಪ್ ಬ್ರೆತ್, ಕೀಪ್ ಕಾಮ್, ಬಿ ಕಾಮ್. ಐ ಥಿಂಕ್ ರಘು ಅವ್ರ ಹತ್ರ ಕರೆಸಿ ನೀವು ಸಿನಿಮಾ ಬಗ್ಗೆ ಮಾತಾಡಲಿಲ್ಲ, ಬಿಗ್ ಬಾಸ್ ಬಗ್ಗೆ ಮಾತಾಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡೋರು ತುಂಬ ಜನ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಯಲ್ಲಿರ್ತಕ್ಕಂಥ ಜ್ಞಾನ, ಅನುಭವ, ಅದನ್ನು ಹೊರಗೆ ತೆಗಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನೀವು ಬೇಕಾದ್ರೆ ಇತ್ತೀಚೆಗೆ ಬಂದಿರೋ ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೀವು ತೆಗೆದು ನೋಡ್ಬೋದು. ಎಲ್ಲ ಅವ್ರ ಪಾಪ್ಯುಲಾರಿಟಿ ಮತ್ತು ಅವ್ರ ಪಾಪ್ಯುಲರ್ ಟಾಪಿಕ್ಸ್ ಬಗ್ಗೆನೇ ಇರುತ್ತೆ. ಬಟ್ ಒಂದು ಎವರ್ಗ್ರೀನ್ ಎಪಿಸೋಡ್ ಅಬೌಟ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಮಾಡಬೇಕು ಅನ್ನೋ ನನ್ನ ಒಂದು ಆಸೆ ಇತ್ತು. ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ರಿ, ನೇಮ್ ಇದೆ, ಪಾಪ್ಯುಲಾರಿಟಿ ಇದೆ, ಫೇಮ್ ಇದೆ, ಅದನ್ನೆಲ್ಲ ಒಳ್ಳೇದು ಹೇಳೋದಕ್ಕೆ ಉಪಯೋಗಿಸ್ಬೇಕು. ನಿಮ್ಮ ಬಾಯಿಂದ ಬಂದರೆ ಒಂದು 4 ಜನ ಚೇಂಜ್ ಆಗ್ತಾರೆ ಅನ್ನೋ ಉದ್ದೇಶ ಅಷ್ಟೇ ನನಗೆ. ನಿಜ, ಕರೆಕ್ಟ್. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್, ನಿಮ್ಮಲ್ಲಿರ್ತಕ್ಕಂಥ ಆನೆಸ್ಟ್ ರೆಸ್ಪಾನ್ಸ್ ಮತ್ತು ನಾನು ಏನು ಕೇಳಿದ್ನೋ ಅದು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳದೆ, ಪೇಷನ್ಸ್ ಕಳ್ಕೊಳ್ಳದೆ, ಸಹಜವಾಗಿ ಆರಾಮಾಗಿ ಉತ್ತರ ಕೊಟ್ರಿ. ಅದು ತಮ್ಮಲ್ಲಿರೋ ಸಿಂಪ್ಲಿಸಿಟಿ ಅಂತ ನನಗನ್ಸುತ್ತೆ. ಇದನ್ನು ಹೇಳ್ತಾ ಇಷ್ಟೊತ್ತು ಹರಟೆ ಹೊಡೆದಿದ್ದು ಹೇಗೆ ಅನ್ಸುತ್ತೆ ನಮಗೆ? ತುಂಬ ಇಷ್ಟ ಆಯಿತು. ಐ ರಿಯಲಿ ಎಂಜಾಯ್ಡ್ ದ ಟಾಕ್ ಆ್ಯಕ್ಚುಲಿ. ಸಿ, ಫಿಟ್ನೆಸ್ ಅಂತ ಬಂದರೆ ಐ ಲೂಸ್, ಅಂದರೆ ಐ ಗೆಟ್ ಇನ್ವಾಲ್ವ್ಡ್. ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ ಅದ್ರ ಬಗ್ಗೆ. ನನಗೆ ಮೇನ್ ಥಿಂಗ್ ಇಸ್ ಎವ್ರಿಬಡಿ ಹ್ಯಾಸ್ ಟು ಬಿ ಫಿಟ್. ನಾನು ಎಲ್ಲಿ ಹೋದ್ರೂ ಅದನ್ನೇ ಫಸ್ಟ್ ಹೇಳ್ತೀನಿ. ಯಾಕೆ ಹಿಂಗಿದ್ದೀರಾ, ಫಿಟ್ಟಾಗಿ, ಅಟ್ಲೀಸ್ಟ್ ಡೂ ಸಮ್ ಬೇಸಿಕ್ ಥಿಂಗ್. ಬಾಡಿ ಇಸ್ ಗಿಫ್ಟ್ ಫ್ರಮ್ ನೇಚರ್, ಅದನ್ನು ಹಾಳು ಮಾಡ್ಕೋಬೇಡಿ. ಯಾಕೆಂದರೆ ನಾನು ಇನ್ನೂ ಇದನ್ನು ಹೇಳ್ತಾ ಇದ್ದೆ ನಮ್ಮ ಕ್ಲೈಂಟ್ಸ್ಗೆ, ನಮ್ಮ ಬಾಡಿ ಏನಾದರೂ ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ನಿಮಗೆ ಅಸಹ್ಯ ಆಗೋಗೋದು ನೋಡೋಕ್ಕೆ ಅಂತ. ಬಿಕಾಸ್ ವಿ ಓನ್ಲಿ ವಾಶ್ ಡರ್ಟ್ ಔಟ್ಸೈಡ್. ಮೈ ಮೇಲೆ ಏನಾದ್ರು ಗಲೀಜಾದರೆ ನೀಟಾಗಿ ಒಳ್ಳೆ ಶ್ಯಾಂಪು ಹಾಕ್ತೀವಿ, ಸೋಪ್ ಯೂಸ್ ಮಾಡ್ತೀವಿ, ಗಲೀಜನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. ಬಟ್ ಒಳಗಡೆ ಆಗಿರೋ ಗಲೀಜನ್ನ ಯಾವಾಗ ತೆಗಿತೀರಾ? ಎಂಡ್ ತನಕ ವೆಯ್ಟ್ ಮಾಡ್ತೀವಿ. ಏನೋ ಆಗಬೇಕು, ಏನೋ ಒಂದು ಡಿಸೀಸ್ ಬರಬೇಕು, ಏನೋ ಒಂದು ಫಿಸಿಕಲಿ ಏನೋ ಡಾಕ್ಟರ್ ಹೇಳಬೇಕು, ಅಲ್ಲಿ ತನಕ ವಿ ವೋಂಟ್ ರಿಯಲೈಸ್. ಸೊ ಅದನ್ನು ಡೇ ಒನ್ನಿಂದನೇ ಮಾಡಿ. ಏನಕ್ಕೆ ವೈ ಹ್ಯಾವ್ ಟು ರೀಚ್ ದಟ್ ಡೇ ದಟ್ ಎ ಥರ್ಡ್ ಪರ್ಸನ್ ಕಮ್ಸ್ ಆ್ಯಂಡ್ ಟೆಲ್ಸ್ ಯು. ಇವಾಗ ಯಾವುದೇ, ನಾನು ಇನ್ನೊಂದು ಹೇಳ್ತಾ ಇರ್ತೀನಿ, ನಿಮ್ಗೇನಾದ್ರು ಫಿಟ್ನೆಸ್ ವ್ಯಾಲ್ಯೂ ಗೊತ್ತಾಗಬೇಕಾ? ಮಣಿಪಾಲ್ ಹಾಸ್ಪಿಟ್ಲಿಗೋ ಎಲ್ಲರೂ ಕಿದ್ವಾ ಹಾಸ್ಪಿಟ್ಲಿಗೋ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅಂತ. ಯು ಫೀಲ್ ರಿಯಲಿ ಸ್ಕೇರ್ಡ್. ಅಷ್ಟು ಜನ ಬರ್ತಾರೆ. ಅವಾಗ ಅನ್ಸುತ್ತೆ ಇಷ್ಟೊಂದು ಜನ, ಇಷ್ಟು ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ. ಇಟ್ಸ್ ಆಲ್ ಬೇಸಿಕ್. ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಇಟ್ಸ್ ಆಲ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್.
ನಮ್ಮ ಬೇಜವಾಬ್ದಾರಿ ನಮ್ಮ ಇದರಿಂದ, ನಾಟ್ ಬಿಕಾಸ್ ಆಫ್ ಸಮ್ ನೇಚರ್. ನಾವು 30s ಸಿಕ್ಕಿದ್ದೆಲ್ಲ ತಿಂದು ಏನೇನೋ ಮಾಡಿ ಸಡನ್ನಾಗಿ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಡಾಕ್ಟ್ರನ ಹತ್ರ ನನ್ನ ಬದುಕಿಸಿ ನನ್ನ ಹೆಲ್ದಿ ಮಾಡಿ ಅಂದರೆ ಹೆಂಗಾಗೋಗುತ್ತೆ? ಬಾಡಿ ಆ್ಯಸ್ ಸಮ್ ಲಿಮಿಟ್ಸ್ ಅಲ್ವಾ, ಅದು ನಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ. ಎಲ್ಲಿ ತನಕ ಕಾಪಾಡುತ್ತೆ ಟಿಲ್ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡುತ್ತೆ. ಅಲ್ಲಿ ಆಫ್ಟರ್ ದಟ್ ಇಟ್ ವಿಲ್ ಲಿವ್. ನನ್ನ ಕೈಲಿ ಆಗಲ್ಲಪ್ಪ ಇನ್ನು ಟಾರ್ಚರ್ ಕೊಡೋಕ್ಕೆ, ಅಂದರೆ ನಿಮ್ಮ ಟಾರ್ಚರ್ ತೊಗೊಳಕ್ಕಾಗಲ್ಲ ಅಂತ ಬಿಟ್ಬಿಡುತ್ತೆ. ದಟ್ ಈಸ್ ವೆನ್ ವಿ ಸ್ಟಾರ್ಟ್ ಗೆಟಿಂಗ್ ಆಲ್ ದೀಸ್ ಪ್ರಾಬ್ಲಮ್ಸ್. ಅಮೇಝಿಂಗ್. ಇಷ್ಟೊತ್ತು ನಮಗೆ ಪೇಷಂಟಾಗಿ ಪ್ರೀತಿಯಿಂದ ಮಾತಾಡಿರೋಂತಹ ರಘು ಅವ್ರಿಗೆ ನಾನೊಂದು ಪ್ರೀತಿಯ ಉಡುಗೊರೆಯನ್ನು ಕೊಡುವಂತಹ ಸಮಯ. ಸೊ ಆ್ಯಸ್ ಯು ನೋ, ನಮ್ಮ ಅಫಿಷಿಯಲ್ ಗಿಫ್ಟಿಂಗ್ ಪಾರ್ಟ್ನರ್ಸ್ ವ್ಯಾಂಟೋರಾ. ವಿಸಿಟ್ vantoralife.com. ಅವರು ಜಿಮ್ಗೆ ಹೋದಾಗ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂತ ಹೇಳಿ ಒಂದು ಅಮೇಝಿಂಗ್ ಆಗಿರುವಂಥ ಒಂದು ಜಿಮ್ ಬ್ಯಾಗನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಹೋಪ್ ಯು ಕ್ಯಾರಿ ದಿಸ್ ಬ್ಯಾಗ್ ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಗಿಫ್ಟ್ ಕ್ಯೂರೇಟೆಡ್ ಆನ್ ಬಿಹಾಫ್ ಆಫ್ ನಾಯಕ ವಿತ್ ವಿನಾಯಕ. ಐ ಹೋಪ್ ಯು ಲೈಕ್ ಇಟ್. ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತಾಡಿದ್ದು ಹರಟೆ ಅಲ್ಲ, ನಿಮ್ಮ ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರಲಿ ಈ ಕ್ಷಣದಿಂದ ಅಥವಾ ನಾಳೆ ಬೆಳಗ್ಗೆಯಿಂದ ಒಂದು ಹೊಸ ಅಧ್ಯಾಯ ಶುರು ಆಗಲಿ. ಫಿಟ್ನೆಸ್ ಅಂದರೆ ದಷ್ಟಪುಷ್ಟವಾಗಿರಬೇಕು ಅಂತ ಆಸೆ ಪಡೋದು ಒಂದು ಆಸೆಯಾಗಿ ಉಳಿಬಾರ್ದು, ಅದು ನಿಜ ಆಗಬೇಕು ಅಂತ ಹೇಳಿ ನಾನು ಮತ್ತು ರಘು ಅವರು ಇಷ್ಟೊತ್ತು ಮಾತಾಡಿದ್ದೀವಿ. ಮಾತನ್ನು ಕಾರ್ಯರೂಪಕ್ಕೆ ತೊಗೊಂಬನ್ನಿ, ಒಂದು ಒಳ್ಳೆಯ ಶೇಪಿಗೆ ಬನ್ನಿ, ತಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳ್ಳಿ. ನಮಗೆ ಹೇಳ್ದವರು ಪರವಾಗಿಲ್ಲ, ಅದನ್ನು ಇನ್ನೊಬ್ಬರಿಗೆ ವೈರಸ್ ಥರ ಪಾಸ್ ಮಾಡಿ ಸ್ಪ್ರೆಡ್ ಪಾಸಿಟಿವಿಟಿ, ಬಿ ಹ್ಯಾಪಿ ಅಂತ ಹೇಳ್ತಾ ಮತ್ತೊಂದು ಅಮೇಝಿಂಗ್ ವ್ಯಕ್ತಿಯೊಂದಿಗೆ ಅವರ ವ್ಯಕ್ತಿತ್ವವನ್ನು ಮಾತುಗಳ ಮೂಲಕ ಹೊರತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದೇ ನಾಯಕ ವಿತ್ ವಿನಾಯಕನಲ್ಲಿ. ಅಲ್ಲಿವರೆಗೂ ನನ್ನ ರಘು ಅವ್ರನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು. ನಾಯಕ